जन्माद्यस्य यतोन्मयादितरतश्चार्थेष्वविघ्नेश्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमचिन्तयेतं महान्तम् धर्मपुरोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते अद्य श्रीमद्भागवते पञ्चमस्कन्धान्तर्गता प्रारम्भे सति किंचित पूर्वकथानुवाद हरि ओम हरि ओम हरि ओम 9 ಖಂಡಗಳ ವೈಶಿಷ್ಟ್ಯವನ್ನು 9 ಖಂಡಗಳಲ್ಲಿ 8 ಖಂಡಗಳ ವೈಶಿಷ್ಟ್ಯಗಳನ್ನು ವಿವರಣೆ ಮಾಡಿದ ಶುಕಾಚಾರ್ಯರು 9ನೇದಾದ ಭರತಖಂಡವನ್ನು ಭಾರತ ವರ್ಷವನ್ನು ಏಷ್ಯಾ ಮೈನರ್ ಅದರಲ್ಲಿಯೂ ಕೂಡ ಭಾರತ ದೇಶವನ್ನು ಅದರ ಮಹತ್ವವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಾರತ ದೇಶದ ಅತಿ ಮಹತ್ವಪೂರ್ಣವಾದಂಥ ಒಂದು ಗುಣ ಅಂತಂದರೆ ಕೃತಜ್ಞತೆ. ಉಪಕಾರ ಮಾಡಿದವರ ಉಪಕಾರವನ್ನು ಸ್ಮರಿಸುವಿಕೆ. ಆದ್ದರಿಂದ ಇವತ್ತು ನಾನು ಮೊದಲು ನಮ್ಮ ಈ ಸುಮಾರು 1 ತಿಂಗಳವರೆಗೂ ಸರಿಯಾಗಿ ಒಂದೂ ದಿನವೂ ತಪ್ಪದೆ ನಡೆದಿರತಕ್ಕಂತಹ
ಈ ಸಂಪೂರ್ಣ ಬೃಹತಿ ಸಹಸ್ರ ಯಾಗ, ಅಧಿಕ ಮಾಸದ ಬೃಹತಿ ಸಹಸ್ರ ಯಾಗ, ಪರಮಾತ್ಮ ಇದನ್ನು ತಾನು ಇದು 4ನೇ ಅಧಿಕ ಮಾಸದ ಸಂದರ್ಭದಲ್ಲಿ ನಡೆಸಿಕೊಂಡಿದ್ದಾನೆ. 2012ಕ್ಕೆ ಪ್ರಾರಂಭವಾಗಿರತಕ್ಕಂತಹ 11-12 ಅಧಿಕ ಮಾಸದ ಬೃಹತಿ ಸಹಸ್ರದ ಈ ಒಂದು ಯಾಗ ಈ ಸಲವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಭಗವಂತನ ವಾಯುದೇವರ ಗುರುಗಳ ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತಿನ ದಿವಸ ಅದು ಪೂರ್ಣಾಹುತಿ, ಅದು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ಪರಮಾತ್ಮ ನಮ್ಮಲ್ಲಿ ನಿಂತುಕೊಂಡು ಅದನ್ನು ಸ್ವೀಕಾರ ಮಾಡಿದ್ದಾನೆ. ಇದರ ಬಗ್ಗೆ ನಾನು ಹಿಂದಿನ ದಿವಸ ಸಾಕಷ್ಟು ಹೇಳಿದ್ದೇನೆ. ಈಗ ಈ ಒಂದು ತಿಂಗಳ ಯಾಗಕ್ಕೋಸ್ಕರ ಅನೇಕ ಜನರು ತನು ಮನ ಧನದಿಂದ ಅತ್ಯಂತ ಭಕ್ತಿಯಿಂದ ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಮ್ಮ ಸಾಕಷ್ಟು ಶ್ರಮವನ್ನು ಕಡಿಮೆ ಮಾಡಿದ್ದಾರೆ. ಆ ಎಲ್ಲ ಈ ರೀತಿಯಾದಂತಹ ಭಗವದ್ಭಕ್ತರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ, ಪರಮಾತ್ಮ ನಿಮಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು, ಅದಕ್ಕಿಂತ ಮೊದಲು ಆಯುರಾರೋಗ್ಯಗಳನ್ನು ಕೊಟ್ಟು ಜ್ಞಾನಭಕ್ತಿ ವೈರಾಗ್ಯಗಳಿಂದ ಅದನ್ನು ಕೊಟ್ಟು ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೆ. ಅದಕ್ಕೆ ಶುಕಾಚಾರ್ಯಗೆ ಕೇಳ್ತಾನೆ ಪರೀಕ್ಷಿತ ರಾಜ, ನನಗೆ ಭಾರತ ದೇಶದ ವರ್ಣನೆ ಮಾಡಿ ಅಂತೇಳಿ. ವರ್ಣನೆ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆ ಕಾಲದಲ್ಲಿ ಭಾರತ ದೇಶ ಎಷ್ಟು ಶ್ರೇಷ್ಠ ಇದೆ ಅಂತಂದರೆ ಪರೀಕ್ಷಿತ ರಾಜ ಇದನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಪರೀಕ್ಷಿತ ರಾಜ ಭಾರತ ದೇಶವನ್ನು ವರ್ಣನೆ ಮಾಡೋದು ಭಾಳ ಕಠಿಣ, ಅದರ ಮಹಿಮೆ ಅಂತ ಹೇಳಿ ಶುಕಾಚಾರ್ಯ ಅಂತ ಇದ್ದಾರೆ. ಯಾಕೆ ಅಂತಂದರೆ ಈ ದೇಶಕ್ಕೆ ಒಳಿತಾಗಲಿ ಅಂತ ಹೇಳಿ ಈ ದೇಶದ ಸಜ್ಜನರಿಗೆ ಧರ್ಮಾಚರಣೆಯಲ್ಲಿ ಆಸಕ್ತಿ, ಜ್ಞಾನ ವೈರಾಗ್ಯ ಇತ್ಯಾದಿಗಳು ಬರಲಿ ಅಂತ ತಿಳ್ಕೊಂಡಂತ ಹೇಳಿ ಜ್ಞಾನ ಆನಂದಾದಿಗಳ ಗಣಿಯಾಗಿರ್ತಕ್ಕಂತಹ ನರನಾರಾಯಣ ರೂಪದಿಂದ ಅವತರಿಸಿದ ಭಗವಂತ, ಅದೇ ನರ ಅಲ್ಲಿ ಭಗವಂತನ ಆವೇಶ, ಶೇಷದೇವರ ಆವೇಶ. ಆ ನಂತರ ನಾರಾಯಣ ಸ್ವತಃ ತಾನೇ ನಮಗೋಸ್ಕರ ತಪಸ್ಸು ಮಾಡ್ತಾ ಇದ್ದಾನೆ ಬದರಿಕಾಶ್ರಮದಲ್ಲಿ. ಇನ್ನೊಬ್ಬರಿಗೆ ಒಳಿತಾಗಲಿ ಅಂತ ತಿಳ್ಕೊಂಡಂತೇಳಿ ತಪಸ್ಸನ್ನು ಮಾಡ್ತಕ್ಕಂಥವರನ್ನು ಎಲ್ಲಾದರೂ ಕಂಡಿದ್ದೀರಾ? ಇದು ಭಾರತ ದೇಶದ ಒಂದು ಅದ್ಭುತ ವೈಶಿಷ್ಟ್ಯ. ನಿತ್ಯದಲ್ಲಿಯೂ ಪರಿಪೂರ್ಣವಾಗಿರ್ತಕ್ಕಂತಹ ಧರ್ಮಸ್ವರೂಪನಾದ, ಆನಂತರ ಸಮಗ್ರ ಐಶ್ವರ್ಯ ಜ್ಞಾನ ಇತ್ಯಾದಿಗಳ ಷಡ್ಗುಣೈಶ್ವರ್ಯ ಸಂಪನ್ನನಾಗಿ ಭಗವಾನ್ ಅಂತನಿಸ್ಕೊಂಡಿರ್ತಕ್ಕಂತಹ ನರನಾರಾಯಣರು ತನ್ನ ಭಕ್ತರಾಗಿರ್ತಕ್ಕಂತಹ ಜ್ಞಾನಿಗಳ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ಅತ್ಯಂತ ಕರುಣೆಯಿಂದ ನಮಗೋಸ್ಕರ ತಪಸ್ಸು ಮಾಡ್ತಾ ಇದ್ದಾರೆ. ಭಾರತ ದೇಶದ ಕಡೆ ಇಂಪಾರ್ಟೆಂಟ್ ಅರ್ಥ ಮಾಡಿಕೊಳ್ಳಿ. ಹೋಗಲಿ, ಎಷ್ಟು ದಿವಸ ಮಾಡ್ತಾರೆ? 1 ದಿವಸವೇ, 2 ದಿವಸ, 4 ದಿವಸ, 6 ದಿವಸವೇ? ಎಷ್ಟು ದಿವಸ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈ ಮನ್ವಂತರ ಮುಗಿಯುವವರೆಗೂ, ವೈವಸ್ವತ ಮನ್ವಂತರ ಮುಗಿಯುವವರೆಗೂ, ಅಂದರೆ ಒಂದು ಮನ್ವಂತರದಲ್ಲಿ 71 ಮಹಾಯುಗಗಳಿರ್ತದೆ. ಆ 71 ಮಹಾಯುಗಗಳಲ್ಲಿ ಈಗ 28ನೇದು ನಡೆದಿದೆ.
ಇನ್ನು ಉಳಿದದ್ದೆಷ್ಟು? ಇನ್ನೂ 43 ಮಹಾಯುಗಗಳವರೆಗೆ ನಮಗೋಸ್ಕರ ತಪಸ್ಸು ಮಾಡ್ತಾರೆ ನರನಾರಾಯಣರು. ಅರ್ಥ ಮಾಡಿಕೊಳ್ಳಿ, ಎಂಥ ಪರಮೋಪಕಾರಿ ಪರಮಾತ್ಮ ಅಂತ ತಿಳ್ಕೊಂಡಂತೆ. ನರನಾರಾಯಣರು ಅವತಾರ ತೆಗೆದುಕೊಂಡದ್ದು ಯಮಧರ್ಮರಾಜನ ಹೆಂಡತಿಯಾದ ಮೂರ್ತಿದೇವಿ ಅವರಿಬ್ಬರಲ್ಲಿ ಅಭಿವ್ಯಕ್ತನಾಗಿರ್ತಕ್ಕಂಥವ್ರು. ಕೃಷ್ಣ, ಹರಿ, ನಾರಾಯಣ, ನರ ಅಂತೇಳಿ 4 ಜನ ಮಕ್ಕಳು. ನರನಲ್ಲಿ ವಾಯುದೇವರ, ಶೇಷದೇವರ ಮತ್ತು ಭಗವಂತನ ಶೇಷವಾಯು ಪರಮಾತ್ಮನ ವಿಶೇಷ ಆವೇಶ ಇದೆ. ನಾರಾಯಣ ತಾನೇ ಸ್ವತಃ ಭಗವತ್ ಸ್ವರೂಪನಾಗಿದ್ದಾನೆ. ಕೃಷ್ಣ, ಹರಿಯರು ದೇವತಾಂಶ ಸಂಭೂತರು. ಈ ವಾಸುದೇವ ಕೃಷ್ಣ ಅಲ್ಲ, ಅಲ್ಲೂ ಕೃಷ್ಣ ಅಂತ ಹೆಸರಿಟ್ಟುಕೊಂಡಿದ್ದವರಿದ್ದಾರೆ. ಮುಖ್ಯವಾಗಿ ಸಹಸ್ರವರ್ಮ ಅಂತಕ್ಕಂಥ ಒಬ್ಬ ಅಸುರ, ಅವನ ವಿನಾಶವನ್ನು ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ಬಹಳ ಅರ್ಥವತ್ತಾಗಿರ್ತಕ್ಕಂಥ, ತತ್ವಪೂರ್ಣವಾಗಿರ್ತಕ್ಕಂಥ ಮಾತು ಇದು. ಅರ್ಥವತ್ತಾದ ತತ್ವಪೂರ್ಣವಾದ ಮಾತು ಇದು. ಸಹಸ್ರವರ್ಮ ಅಸುರನನ್ನು ಸಂಹಾರ ಮಾಡುವುದಕ್ಕೋಸ್ಕರ ಮಾಡಿ ಅದಕ್ಕೆ ಅವನು ಪುನಃ ಹುಟ್ಟಬಾರದು ಅಂತ ತಿಳ್ಕೊಂಡಂತೇಳಿ ತಪಸ್ಸು ಮಾಡ್ತಾಯಿದ್ದ. ನಿಮಗೆ ಮೊದಲನೇ ಪ್ರವಚನ ನೆನಪಿದ್ದರೆ, ಮನುಷ್ಯನಿಗೆ ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಮಧ್ಯದಲ್ಲಿ ಹರ್ಡಲ್ ಮೋಹ ಅಜ್ಞಾನದ ಜೊತೆಗೆ ಆಸುರ ಸ್ವಭಾವ, ಸ್ವಾರ್ಥ. ಈ ಸ್ವಾರ್ಥ ಎಂಥ ದೊಡ್ಡ ಮನುಷ್ಯನನ್ನು ಅಧಪಾತಕ್ಕೆ ಹಾಕ್ತದೆ. ಈ ಸ್ವಾರ್ಥಕ್ಕೆ ಒಳಗಾಗಿ ಸಾಕ್ಷಾತ್ ಸೂರ್ಯ ಕರ್ಣನಾಗಿ ಅವತರಿಸಿದಾಗ ಈ ಸಹಸ್ರವರ್ಮ ಅನ್ನುವ ಸ್ವಾರ್ಥ, ಸೆಲ್ಫ್ ಸೆಂಟರ್ಡ್ ಸ್ವಭಾವ, ಆತ್ಮಕೇಂದ್ರಿತ ಸ್ವಭಾವ, ನನಗೆ ಸರಿಯಾದರೆ ಆಯಿತು, ಉಳಿದದ್ದೇನು ಬೇಕಾ, ಜಗತ್ತು ಹಾಳಾದು ಚಿಂತೆ ಇದೆ. ತನ್ನ ಸ್ವಾರ್ಥಕ್ಕೋಸ್ಕರ ದುರ್ಯೋಧನನ ಪ್ರತಿಯೊಂದು ಕುಕೃತ್ಯಕ್ಕೂ ಅನೇಕ ಪ್ರೋತ್ಸಾಹವನ್ನು ಕೊಟ್ಟು ತನ್ನ ಜೀವನವನ್ನು ಹಾಳು ಮಾಡಿಕೊಂಡಿರ್ತಕ್ಕಂಥ ಆ ಸೂರ್ಯಾಂಶ ಸಂಭೂತನಾಗಿರ್ತಕ್ಕಂಥ ಕರ್ಣ, ಆ ಸಹಸ್ರವರ್ಮ ನಮ್ಮಲ್ಲಿ ಬರಬಾರ್ದು. ಸಹಸ್ರಶಃ ನೆನಪು ಮಾಡೋಣ, ಪರಮಾತ್ಮನಿಗೆ ನಮಸ್ಕಾರ ಮಾಡೋಣ. ಸ್ವಾರ್ಥ ಅನ್ನುವ ಸಹಸ್ರವರ್ಮ, ಸ್ವಾರ್ಥ, ಸೆಲ್ಫ್ ಸೆಂಟರ್ಡ್ ಸ್ವಭಾವ ಇವತ್ತಿನ ದಿವಸ ಅದೇ ಮನುಷ್ಯನನ್ನು ಬಹಳ ಪೀಡಿಸ್ತಾ ಇದೆ. ಮನುಷ್ಯನಿಗೆ ತನಗೋಸ್ಕರ ಎಲ್ಲವನ್ನೂ ಬಿಡ್ತಾನೆ. ಕೊರೋನಾ ಇದನ್ನು ತಪ್ಪದೇ ತೋರಿಸಿಕೊಟ್ಟಿದೆ. ಮೃತನಾದ ತಂದೆಯ ತಂತೆ ಸಂಸ್ಕಾರಕ್ಕೂ ಹೋಗುವಂತಿಲ್ಲ, ಹೋಗ್ಲಿಕ್ಕೆ ಭಯ, ಎಲ್ಲಿ ನನಗೆ ಬಡ್ಕೋತದೋ, ಸತ್ತವನು ಸತ್ತ, ಎಲ್ಲಿ ಆ ಕೊರೋನಾ ನನಗೆ ಬಡ್ಕೋತದೋ ಅಂತ ತಿಳ್ಕೊಂಡಂತೇಳಿ ಮನುಷ್ಯನಲ್ಲಿರ್ತಕ್ಕಂಥ ಸ್ವಾರ್ಥ, ತನ್ನ ಸ್ವಾರ್ಥಕ್ಕೋಸ್ಕರ ದೇಶವನ್ನೇ ಬಲಿ ಕೊಡ್ತಕ್ಕಂಥ ಇವತ್ತಿನ ರಾಜಕಾರಣಿಗಳು. ನಮ್ಮಲ್ಲಿ ಒಬ್ಬ ಅನೇಕ ತಲೆಮಾರಿನಿಂದ ಬಂದಿರತಕ್ಕಂಥ ರಾಜಕೀಯ, ಅವರ ಅಜ್ಜಿ ಪ್ರೈಮ್ ಮಿನಿಸ್ಟರ್ ಆಗಿದ್ಲು, ಈಗ ಅವರಮ್ಮ ಅಧ್ಯಕ್ಷರಾಗಿದ್ದಾಳೆ. ಅಂಥ ಒಬ್ಬ ವ್ಯಕ್ತಿ ಆನಂತರ ಮೊನ್ನೆ ಕಾಶ್ಮೀರದಿಂದ ಬಂಧನದಿಂದ ಹೊರಗೆ ಬಂದಿರತಕ್ಕಂಥ ಆ ಕಾಶ್ಮೀರವನ್ನು ಅನೇಕ ವರ್ಷ ಚೀಫ್ ಮಿನಿಸ್ಟರಾಗಿ ಆಳಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ, ಅವರಿಬ್ಬರ ಹೆಸರು ನಾನು ತೆಗೆದುಕೊಳ್ಳೋದಿಲ್ಲ ಈ ಪುಣ್ಯಕರವಾದ ಪ್ರಸಂಗದಲ್ಲಿ, ನಿಮಗೆ ಗೊತ್ತಿದೆ. ಅವರು ತಮ್ಮ ಸ್ವಾರ್ಥಕ್ಕೆ ಚೀನಿನಿಂದ ಸಹಾಯ ಬೇಡ್ತಾ ಇದ್ದಾರೆ. ಇವರೆಲ್ಲರೂ ಸಹಸ್ರವರ್ಮ ದೈತ್ಯನ ಅಪರಾವತಾರರು. ಇರಲಿ, ಇಂತಹ ಸಹಸ್ರವರ್ಮನನ್ನು ನಾಶಪಡಿಸುವುದಕ್ಕೋಸ್ಕರ ಪರಮಾತ್ಮ ಈ ತಪಸ್ಸನ್ನು ಮಾಡ್ತಾ ಇದ್ದಾನಂತೆ. ಎಂಥ ಪರಮೋಪಕಾರಿ ನರನಾರಾಯಣ ರೂಪಿಯಾದ ಪರಮಾತ್ಮ, ಎಂಥ ಅದ್ಭುತವಾಗಿರ್ತಕ್ಕಂಥ ವಿಶಿಷ್ಟ ಇರತಕ್ಕಂಥ ವ್ಯಕ್ತಿ
ಮತ್ತು ಈ ಭರತಖಂಡದ ನಮಗೆ ಧರ್ಮೋಪದೇಶಕರು ನಾರದರು. ಮರಿಬೇಡಿ, ನಾರದರೇ ಬಂದು ವೇದವ್ಯಾಸ ದೇವರಿಗೆ, ವೇದವ್ಯಾಸ ದೇವರೇ ನಿಮ್ಮ ಮಹಾಭಾರತ ಬ್ರಹ್ಮಸೂತ್ರ ಸಾಮಾನ್ಯ ಜನರಿಗೆ ಎಟುಕದ ಕಬ್ಬಿಣದ ಕಡಲೆಗಳು, ಸಮಾಧಿ ಭಾಷೆಯಿಂದ ಇನ್ನೊಂದು ಭಗವನ್ ಮಹಾತ್ಮ ಪರವಾದಂಥ ಗ್ರಂಥ ಬರೆಯಿರಿ ಅಂತ ಭಾಗವತಕ್ಕೆ ಪ್ರಚೋದನೆ ಮಾಡಿದವರೇ ಅವರು. ಅವರೇ ಬಂದು ಭೃಗು ಋಷಿಗಳು ಇತ್ಯಾದಿಗಳು ತಪಸ್ಸು ಮಾಡ್ತಾ ಇದ್ರಲ್ಲ, ಬಂದು ತಪಸ್ಸು ಮಾಡುವಾಗ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಏನು ಕೇಳ್ತಾರೆ? ಈ ಎಲ್ಲ ಯಜ್ಞ ಮಾಡ್ತಾ ಇದ್ದೀವಿ, ಇದ್ರ ಪ್ರಮುಖ ಭೋಕ್ತ ಯಾರು? ಈ ಸಕಲ ಶಬ್ದಗಳಿಂದ ವಾಚ್ಯನಾದ ವ್ಯಕ್ತಿ ಯಾರು? ಎಲ್ಲ ಜ್ಞಾನಿಗಳು ಗೊತ್ತಿದ್ದವರು. ಆದರೂ ನಾರದರು ಪ್ರಶ್ನೆ ಕೇಳಿದ್ದಾರೆ. ಒಬ್ಬ ಹುಡುಗ ಮ್ಯಾಥ್ಸ್ ಮಾಡ್ತಾ ಇರ್ತಾನೆ, ಯಾರೋ ಒಬ್ಬರು ಹಿರಿಯರು ಕೇಳಿದರೆ ಒಮ್ಮೆಲೆ ಪಾಪ ಕನ್ಫ್ಯೂಷನ್ ಆಗಿಬಿಡ್ತಾನೆ. ಭೃಗು ಋಷಿಗಳು ಕನ್ಫ್ಯೂಷನ್ ಆಯಿತೋ, ಅಥವಾ ಭಗವಂತನ ಪ್ರೇರಣೆಯೋ, ಅಥವಾ ಪ್ರತ್ಯಕ್ಷವಾಗಿ ಇನ್ನೊಮ್ಮೆ ಅವರ ದರ್ಶನ ಪಡ್ಕೊಂಡಂತೆ ಆಗ್ತದೆ ಅಂತನ್ನೋ ಒಂದು ಲವಲವಿಕೆಯೋ ಗೊತ್ತಿಲ್ಲ. ಭೃಗು ಋಷಿಗಳು ಹೊರಟರು. ಯಾಕೆ ಈಗ ಶ್ರೀನಿವಾಸ ಕಲ್ಯಾಣ ವೆಂಕಟೇಶ ಮಹಾತ್ಮ ನಡೆದಿದೆಯಲ್ಲ, ಅದರದ್ದು ಒಂದು ಭಾಗ. ಹೊರಟು ಬ್ರಹ್ಮದೇವರ ಹತ್ರ ಬಂದರೆ ಇವರಿಗೆ ಆದರ ಸತ್ಕಾರ, ಮನುಷ್ಯರಲ್ಲಿ ಏನಿದೆ, ಯಾರು ತನಗೆ ಸ್ಟೇಜ್ ಮೇಲೆ ಕರೆತು ಮಾಲೆ ಹಾಕ್ತಾರೆ ಅವರಿಗೆ ತಮ್ಮನ್ನು ತಾವು ಒಪ್ಪಿಸ್ಕೊಂಡು ಬಿಡ್ತಾರೆ. ಅಂಥ ಒಂದು ಕಾಲ ಇದು. ಅದನ್ನು ತೋರಿಸಿಕೊಡೋದಕ್ಕೋಸ್ಕರ ಈ ವ್ಯಕ್ತಿಗೆ ಭಾಳ ಆದರ ಕೊಟ್ಟರೆ ನನ್ನನ್ನೇ ಸರ್ವೋತ್ತಮ ಅಂತ ತಿಳಿದುಕೊಂಡಾನು ಅಂಥೇಳಿ ಆಗ ಅವರು ಬ್ರಹ್ಮದೇವರು ಮಾತನಾಡತ್ಲೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ಬ್ರಹ್ಮದೇವರಿಗೆ ಶಾಪ ಕೊಟ್ಟು ಜಗತ್ತಿನಲ್ಲಿ ನಿಮ್ಮ ಪೂಜೆ ಆಗೋದೇ ಬೇಡ ಅಂತೇಳಿ, ಅವ್ರು ಬೇಡ ಅಂತ ಮೊದಲಿಂದ ಕೂತ್ಕೊಂಡಿದ್ದಾರೆ. ಇವ್ರ ಶಾಪ ಏನು? ಅದು ಇವ್ರ ಪುಣ್ಯ ಕಡಿಮೆ ಆಯಿತು. ಕೈಲಾಸಕ್ಕೆ ಬರ್ತಾರೆ. ರುದ್ರದೇವರು ಪಾರ್ವತಿಯನ್ನು ತೊಡೆಯ ಮೇಲೆ ಕೂತ್ಕೊಂಡು ಪಾರ್ವತಿಯ ಆಲಿಂಗನದಲ್ಲಿ ಕೂತು ಋಷಿಗಳಿಗೆ ಪಾಠ ಹೇಳ್ತಾ ಇದ್ದಾರೆ. ಕಲ್ಪನೆ ಮಾಡ್ತೀರಾ? ನಾಳೆ ಯಾರಾದರೂ ಆಚಾರ್ಯರು ಹೀಗೆ ಕೂತ್ಕೊಂಡು ಪಾಠ ಹೇಳ್ತಾ ಇದ್ದರೆ ಕೇಳ್ತೀರಾ ನೀವು? ಕೇಳೋದಿಲ್ಲ, ಕೇಳಲೂಬಾರ್ದು, ಆಚಾರ ಅಂತವ್ರು ಮಾಡಲೂಬಾರ್ದು. ಆದರೆ ರುದ್ರದೇವರು ಮಾಡಿದರೆ ನಡೀತದೆ. ಯಾಕೆ? ಅವರಿಬ್ಬರು ಒಂದೇ ದೇಹ. ಶಿವಪಾರ್ವತಿಯರು ನರನಾರಿ ಸ್ವರೂಪರು. ಅಷ್ಟು ತಮ್ಮ ಹೆಂಡತಿಯನ್ನು, ಜಗದೇಕ ಸುಂದರಿಯಾದ ಪಾರ್ವತಿಯನ್ನು ತೊಡೆ ಮೇಲೆ ಕೂಡಿಸಿಕೊಂಡು ಅವಳ ಆಲಿಂಗನದಲ್ಲಿ ಇದ್ದರೂ ಸ್ವಲ್ಪವೂ ಮನೋವಿಕೃತಿ ಆಗದೇ ಇರತಕ್ಕಂಥ ಮನೋನಿಯಾಮಕರು ನಮ್ಮ ಈ ರುದ್ರದೇವರು. ಅರ್ಧನಾರಿ ನರೇಶ್ವರರು ಜಗತ್ತಿನ ದಂಪತಿಗಳಿಗೆ ಪರಸ್ಪರ ಪ್ರೀತಿಯನ್ನು, ದೀರ್ಘ ಸುಮಂಗಲ್ಯವನ್ನು ಕೊಡ್ತಕ್ಕಂಥವರು. ಅವರಿಗೆ ದೋಷವಿಲ್ಲ. ನಾವು ವಿಕೃತ ಮನಸ್ಸಿನವರು ಹೆಂಡತಿ ಎದುರು ಕೂತರು ಪಾಠ ಹೇಳೋದು ಕಠಿಣ. ಇದನ್ನು ತೊಡೆ ಮೇಲೆ ಕೂತ್ರೆ ಸಾಧ್ಯ ಇಲ್ಲ. ಇರಲಿ, ತಮಾಷೆ ಹೇಳಿದೆ ನಾನು. ಇಂತಹ ಸಂದರ್ಭದಲ್ಲಿ ಆವಾಗ ಬಹಳ ಸಿಟ್ಟು ಬಂತು ರುದ್ರದೇವರಿಗೆ, ಭೃಗು ಋಷಿಗಳಿಗೆ. ಮಾತನಾಡ್ತೇ ಇಲ್ಲ. ಆಗ ನಿಮ್ಮ ಲಿಂಗರೂಪದಿಂದ ನಿಮ್ಮ ಪೂಜೆ ಆಗಲಿ ಅಂತೇಳಿ ಶಾಪ ಕೊಟ್ಟು ಬಂದ್ಬಿಟ್ಟು, ಆ ನಂತರ ಪರಮಾತ್ಮನ ಹತ್ರ ಬಂದಾಗ ಅವನು ಮಲಗಿದ ನಾಟಕ ಮಾಡಿದಾಗ ಅವನ ತೊಡೆಗೆ ಒತ್ತಿದ್ದ. ಅಪ್ರಾಕೃತ ಶರೀರ, ಅವನಿಗೇನು ಸಂಬಂಧ ಇಲ್ಲ. ಇವರಿಗೆ ಪ್ರಾಕೃತವಾದಂಥ ಒಂದು ಮೂರ್ತಿ ಕಾಣಿಸಿರಬೇಕು. ಆದರೂ ಪರಮಾತ್ಮ ತಾನು ಜ್ಞಾನಿಗಳ ಪೂಜಕ ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ, ಜ್ಞಾನಿಗಳಿಗೆ ಮಹತ್ವ ಪೂಜಕ ಅಲ್ಲ, ಮಹತ್ವ ಕೊಡ್ತೇನೆ ಅಂತ ತಿಳಿಸಿಕೊಡೋದಕ್ಕೋಸ್ಕರ ಅವರ ಕಾಲನ್ನು ತೊಳೆದು, ಅಯ್ಯೋ ಪಾಪ ನನ್ನ ಎದೆ ಗಟ್ಟಿ, ನಿಮ್ಮ ಕಾಲಿಗೆ ಏನಾಯಿತು ಅಂತ ತಿಳ್ಕೊಂಡು ನಾನು ತೊಳೆಯೋ ನೆವದಿಂದ ಮೂರೂ ಲೋಕದಲ್ಲಿ ಸುಲಭವಾಗಿ ತಿರುಗಾಡ್ತಕ್ಕಂಥ ಅವನು ಜ್ಞಾನದ ಕಣ್ಣು ಇತ್ತು ಕಸಿಕೊಂಡಿದ್ದಾನೆ. ದೊಡ್ಡವರ ವಿಷಯದಲ್ಲಿ ಮಾಡಿದ ತಿರಸ್ಕಾರ, ಅಪರಾಧಗಳು ಆಗಿಂದಾಗಲೇ ನಮಗೆ ಫಲವನ್ನು ಕೊಡ್ತವೆ. ಆಗಿಂದಾಗೆ ಫಲವನ್ನು ಕೊಡ್ತವೆ ಅಂತ ಅನ್ನೋದಕ್ಕೋಸ್ಕರ ನಾನೊಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ.
ಅಥಣಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಊರು ಹೆಸರು ಹೇಳೋದಿಲ್ಲ. ಅಲ್ಲಿ ಒಬ್ಬರು ಒಳ್ಳೆ ಸಿರಿವಂತ ಬ್ರಾಹ್ಮಣರೇ ಸಿರಿವಂತರು, ಸಾಕಷ್ಟು ಕಬ್ಬಿನ ಬೆಳೆಯಿಂದ ಬಂದಿರತಕ್ಕಂಥ ಬೇಕಾದಷ್ಟು ನೀರು, ಬೇಕಾದಷ್ಟು ನೀರಾವರಿ, ಹೀಗಾಗಿ ಕಬ್ಬಿನಿಂದ ಬಂದಿರತಕ್ಕಂಥ ಅದ್ಭುತ ಹಣ, ಇಷ್ಟೆಲ್ಲ ವಿಶಿಷ್ಟತೆಯಿಂದಾಗಿ ಅವರು ಸ್ವಲ್ಪ ಅಹಂಕಾರ ಜಾಸ್ತಿ, ಆದರೆ ಸ್ವಲ್ಪ ಪಾಠ ಗೀಟ ಓದಿದ್ರು, ಶ್ರವಣ ಮಾಡಿದರು. ಅವ್ರ ಮನೆಗೆ ಒಬ್ಬ ಬ್ರಾಹ್ಮಣ ದೇಶಾವರಿ, ಪಾಪ ಆಗಿನ ಕಾಲಕ್ಕೆ ಬ್ರಾಹ್ಮಣರ ಭೂಮಿ ಹೋದಾಕ್ಷಣಕ್ಕೇನೆ ಬುದ್ಧಿವಂತರು ಪಾಠ ಪ್ರವಚನ ಮಾಡ್ಕೊಂಡಿದ್ರು, ಸಾಮಾನ್ಯ ಜನರು ಏನು ಮಾಡಬೇಕು. ಹೀಗೆ ದೇಶಾವರಿ ಮಾಡಿ ಗೃಹಸ್ಥರಿಂದ 1 ಆಣೆನೋ 2 ಆಣೆನೋ 4 ಆಣೆನೋ, ನನಗೆ ನೆನಪಿದೆ 4 ಆಣೆ ಅಂತಂದರೆ ಈಗಿನ ಜನರಿಗೆ ಅರ್ಥ ಆಗೋದಿಲ್ಲ, 25 ಪೈಸಾ, ಅದಕ್ಕೋಸ್ಕರ 2 ಮೈಲ್ ನಡ್ಕೊಂಡು ಬರ್ತಿದ್ರು ಪಾಪ. ಇವ್ರ ಮನೆಗೆ ಬಂದಿದ್ದಾರೆ. ಬಂದಾಕ್ಷಣಕ್ಕೆ ಅವ್ರು ಕೇಳಿದ್ರು, ಏನು ಗೀತಾ ಓದಿಯೇನು, ಬ್ರಹ್ಮಸೂತ್ರ ಭಾಷೆ ಓದಿಯೇನು? ಅವ್ನು ಮೊದಲೇ ಹೇಳಿದ್ದ, ನಾನು ಏನು ಓದಿಲ್ಲರಿ, ದಡ್ಡ ಇದ್ದೀನಿ, ತಂದೆ ಬೇಕೆ ತಿರ್ಕೊಂಡ್ರು, ಹೀಗೆ ಕೆಲವು ಬ್ರಾಹ್ಮಣ ಅಂತ ತಿಳ್ಕೊಂಡು ಕರೆದಾಗ ಹೋಗ್ತೀನಿ, ದೇಶಾವರಿ ಮಾಡಿಕೊಂಡು ಉಪಜೀವನ ಮಾಡ್ತೀನಿ, ಮಗಳ ಮದುವೆ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಬಂದೀನಿ. ಹೇಳ್ಕೊಂಡಿದ್ದಾನೆ ಮನುಷ್ಯ, ನನಗೇನು ಬರೋದಿಲ್ಲ ಅಂತ. ಆದರೂ ಯಾಕೆ ಗೀತಾ ಓದಿಲ್ಲ? ಬ್ರಾಹ್ಮಣಾಗಿ ಬ್ರಹ್ಮಸೂತ್ರ ಓದಬಾರ್ದೆ, ಬ್ರಾಹ್ಮಣಾಗಿ ಆಚಾರ ಗ್ರಂಥ ಓದಬಾರ್ದೇನು? ನಿಮ್ಮಂಥವ್ರು ನೋಡಿ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ತಿಳ್ಕೊಂಡು ಅಂತೇಳಿ ಅಹಂಕಾರದಿಂದ ಮಾತನಾಡಿದ್ರು. ಬ್ರಾಹ್ಮಣ ಬಹಳ ನೊಂದುಕೊಂಡ, ಹೇಳಿದ, ಅಲ್ಲ ಮತ್ತು ಸಿರಿವಂತರು ಅಂತ ಕೇಳಲಿಕ್ಕೆ ಬಂದಿದ್ದೆ, ನನಗೆ ದಡ್ಡ ಇದ್ದೀನಿ ಗೊತ್ತಿದೆ, ಆಗಪ್ಪ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅನ್ಬೇಕಾಗಿತ್ತು, ಚಪ್ಪಲಿಯಲ್ಲಿ ಹೊಡಿತೇನೆ, ಹೀಗೆ ಈ ರೀತಿ ಅಪಮಾನ ಮಾಡೋದು ಎಷ್ಟು ಸರಿ ಅಂತೇಳಿ ಭಾಳ ನೊಂದುಕೊಂಡು ಕಣ್ಣೀರು ಇಟ್ಕೊಂಡು ಹೋದ, ಅಪಮಾನ ಆಯಿತು ಅಂಥೇಳಿ. ಆ ವ್ಯಕ್ತಿ ಹೋಗಿ ಇನ್ನೂ 15 ನಿಮಿಷ ಆಗಿರಲಿಲ್ಲ, ಅವ್ರದ್ದು ಸಾಕಷ್ಟು ಹೊಲಗಳಿದ್ದು, ಮನೆಯಲ್ಲಿ ಕುದುರೆ ಇತ್ತು, ಕುದುರೆ ಮೇಲೆ ಕೂತ್ಕೊಂಡು ನಿನ್ನ ಹೊಲಕ್ಕೆ ಹೋಗಬೇಕು ಅಂತೇಳಿ ಕುದುರೆ ಹತ್ತಿರ ಬಂದಿದ್ದಾರೆ, ಮೇಲೆ ಏರಬೇಕು ಅಂಥೇಳಿ. ದಿನಾಲು ತಮ್ಮ ಕುದುರೆ, ಆದರೆ ಅವತ್ತು ಕುದುರೆ ತಮ್ಮ ಬಾಲದಿಂದ ಅವರ ಮುಖಕ್ಕೆ ಹೊಡೆದರೆ ಇಷ್ಟು ಜೋರಾಗಿ ಹೊಡಿತು, ಕಣ್ಣಿನ ಗುಡ್ಡೆ 2 ಹೊರಗೆ. ದೊಡ್ಡವರಿಗೆಗೋಸ್ಕರ ಮಾಡಿದ ಅಪಮಾನದ ಫಲ ಇದು. ಎಂದಿಗೂ ಪರಮಾತ್ಮ ಸೋತ್ತಮರ ದ್ರೋಹ ಏನೇ ಇದ್ದರೂ, ಮನೆಗೆ ಬಂದ ಬ್ರಾಹ್ಮಣರು, ಮನೆಗೆ ಬಂದಿರತಕ್ಕಂಥ ಬ್ರಾಹ್ಮಣ ಅಗ್ನಿ ಬ್ರಾಹ್ಮಣ ರೂಪದಿಂದ ಬಂದಿರ್ತಾನೆ, ಆದರೆ ಅನುಕೂಲ ಮಾಡಿ, ಇಲ್ಲದೇ ಇದ್ದರೆ ಬನ್ನಿ ಕೂತ್ಕೊಳ್ಳಿ, ಒಂದು ಲೋಟ ನೀರು ಕೊಡಿರಿ ಅಂತಕೊಂಡಂತ ಅಷ್ಟಾದ್ರೂ ಮಾಡಬೇಕಾದ್ರೆ. ಆದ್ದರಿಂದಾಗಿ ಆಗ ಕಲಿಯುಗದಲ್ಲಿ ಒಂದು ಸಣ್ಣ ಮಾತಿಗೂ ಡೈವೋರ್ಸ್ ಆಗ್ತದೆ, ಸಣ್ಣ ಮಾತಿಗೂ ಗಂಡ ಹೆಂಡತಿಯಲ್ಲಿ ಜಗಳ ಆಗ್ತದೆ ಅಂತನೂ ತೋರಿಸ್ಕೊಡೋದಕ್ಕೋಸ್ಕರ ಭೃಗುರಿಟ್ಟು ಹೋದಾಕ್ಷಣಕ್ಕೇನೆ ಮಹಾಲಕ್ಷ್ಮೀ ದೇವಿ ತನ್ನ ಸೂಟ್ಕೇಸ್ ತೆಗೆದುಕೊಂಡು ಹೊರಟಳು. ಎಲ್ಲಿ ಅಂತ ಕೇಳಿದ ಪರಮಾತ್ಮ, ಇಲ್ಲ ನಾನು ತವ್ರ ಮನೆಗೆ ಹೋಗ್ತೇನೆ, ಕೊಲ್ಹಾಪುರಕ್ಕೆ ಹೋಗ್ತೇನೆ, ನಾನು ಇರ್ತಕ್ಕಂಥ ಸ್ಥಳ ಎದೆ, ಅಲ್ಲಿ ಈ ಬಡ ಬ್ರಾಹ್ಮಣ ಬಂದು ಹೊಡೆದಿದ್ನಲ್ಲ, ಈ ಬ್ರಾಹ್ಮಣ ಬಂದು ಒದ್ದಾಗ ನೀವು ಸುಮ್ಮನಿದ್ರಲ್ಲ, ಹೋಗಿ ಅವನು ಪೂಜೆ ಮಾಡೋದ್ರಲ್ಲಿ ನನಗೆ ನೀರು ತೊಗೊಂಬ ಅಂತೇಳಿ ಕಾಲು ತೊಳೆದ ಆ ನೀರನ್ನು ನನ್ನ ಮುಖಕ್ಕೂ ಸಿಡಿಸಿದ್ರಲ್ಲ, ಎಷ್ಟು ಅಪಮಾನ ಇದು, ನನಗೆ ಅಪಮಾನ ಹೋಗೋ ಸ್ಥಳದಲ್ಲಿರೋದಿಲ್ಲ ಅಂತ ಹೊರಟೇ ಬಿಟ್ಲು. ಲೋಕ ವಿಡಂಬನೆಗೆ ನಿತ್ಯಾವಿಯೋಗಿನಿ ಜೊತೆಯಲ್ಲೇ ಇರ್ತಾಳೆ. ಆದರೆ ಪರಮಾತ್ಮ ಭೂಮಿಗೆ ಬರಬೇಕಾಗಿದ್ದರೆ ಇದೊಂದು ನೆವ, ಪರಮಾತ್ಮನಿಗೆ ಭೂಮಿಗೆ ಬರಬೇಕಾಗಿತ್ತು, ಅದಕ್ಕೋಸ್ಕರ ಈ ಒಂದು ನೆವ ಮಾಡಿಕೊಂಡು ಪರಮಾತ್ಮ ತಾನು ಭೂಮಿಗೆ ಬಂದಿದ್ದ. ಭೂಮಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಭೂವೈಕುಂಠ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಅವತ್ತಿನ ಶೇಷಗಿರಿ ಶೇಷಾಚಲ, ಅಲ್ಲಿ ಪರಮಾತ್ಮ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಇರಲಿ, ನಾರದರು, ಅವರಿಂದ ನಮಗೆ ಭಾಗವತವೂ ಬಂತು, ಅವರಿಂದಾಗಿ ಪರಮಾತ್ಮ ಭೂಮಿಗೆ ಬಂದ. ಇಂಥ ಅದ್ಭುತ ತತ್ವಜ್ಞಾನಿಗಳು
ಅವರು ಸಾವರಣಿ ಮನುಗಳು ಅಂತ ಏನಿದ್ದಾರೆ, ದಕ್ಷ ಸಾವರಣಿ, ಮೇರು ಸಾವರಣಿ ಇತ್ಯಾದಿ ಮೂರು ಜನ ಅಣ್ಣ ತಮ್ಮಂದರು, ಅವರೆಲ್ಲರಿಗೂ ಇವರೇ ಉಪದೇಶಕರು. ಅವರೆಲ್ಲರಿಗೂ ಪಂಚರಾತ್ರಾಗಮ ಅಂತ ಅನ್ನೋದು ಆಗಮ ಉಪದೇಶ ಮಾಡ್ತಾರೆ. ವರ್ಣಾಶ್ರಮ ಧರ್ಮಗಳನ್ನು ಜಗತ್ತಿಗೆ ತಿಳಿಸಿಕೊಡ್ತಾರೆ. ಇಂಥ ನಾರದರು ಈ ನರನಾರಾಯಣ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಆ ಕಾಲದಲ್ಲಿ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರಂತೆ. ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತ ಅನಾತ್ಮಾಯ ಅಕಿಂಚನ ಚಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮಾರಾಮಾಧಿಪತಯೇ ನಮೋ ನಮಃ ಇತಿ ಗಾಯತಿ ಚ ಇದಂ. ಭಗವಂತನ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರಂತೆ. ಓಂ ಗುಣಪೂರ್ಣನಾಗಿರ್ತಕ್ಕಂತಹ ಭಗವತಃ ಪರಮಾತ್ಮನೇ, ಷಡ್ಗುಣೀಶ್ವರ ಸಂಪನ್ನನಾಗಿರ್ತಕ್ಕಂಥ ಭಗವಂತ, ಇದರರ್ಥ ಹಿಂದೆ ಹೇಳಿದ್ದೇನೆ. ನಿನಗೆ ನಮಸ್ಕಾರ. ಯಾಕೆ ಜಗತ್ತಿನಲ್ಲಿ ಸರ್ವೋತ್ತಮನಾದ ಪ್ರಪ್ರಥಮ ನಮಸ್ಕಾರಕ್ಕೆ ಯೋಗ್ಯ ನೀನು. ಉಳಿದವರು ನಿನ್ನ ಆಜ್ಞೆಯಿಂದ. ಇಂಥ ನೀವು ಹೇಗಿದ್ದೀರಿ ಅಂತಿಕೊಂಡಂತಂದರೆ ಉಪಶಮಶೀಲಾಯ, ವೈರಾಗ್ಯ, ಸಂಸಾರದಲ್ಲಿ ಅನಾಸಕ್ತಿ, ಯಾರಿಂದಲೂ ಏನೂ ತೆಗೆದುಕೊಳ್ಳದೇ ಇರತಕ್ಕಂಥ ಪರಮ ವೈರಾಗ್ಯ, ಇದು ನಿನ್ನ ಸ್ವಭಾವವಾಗಿದೆ. ಜ್ಞಾನಾನಂದ ರೂಪಿಯಾದಂಥವನಿಗೆ ಸ್ವಭಾವ. ಈ ಅವತಾರದಲ್ಲಿ ಪರಮಾತ್ಮ ಈ ರೀತಿಯಾಗಿ ಪರಮ ವಿರಕ್ತನಾಗಿ, ಏನನ್ನೂ ಲೌಕಿಕವಾದ ಏನನ್ನೂ ಬಯಸದೆ, ಯಾರಿಕೊಟ್ಟರೂ ಏನೂ ತೆಗೆದುಕೊಳ್ಳದೆ, ಇದನ್ನೇ ಸ್ವಭಾವ ಮಾಡಿಕೊಂಡು ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಸಾಧಕನು ಹೀಗಿರಬೇಕು ಅಂತ ಕೊಂಡಂತೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಬ್ರಾಹ್ಮಣನಿಗೆ ದಾನ ಕೊಡಿ ಅಂತೇಳಿ, ಆದರೆ ಬ್ರಾಹ್ಮಣರಿಗೆ ಹೇಳ್ತಾರೆ ಏನು ತೆಗೆದುಕೊಳ್ಬೇಡಿ ಅಂತ ಕೊಂಡಂತೇಳಿ. ಏನು ಮಾಡಬೇಕು? ದಾನ ತೆಗೆದುಕೊಳ್ಳದೇ ಇದ್ದರೆ ಅವರಿಗೆ ಪುಣ್ಯ ಬರೋದಿಲ್ಲ. ದಾನ ತೆಗೆದುಕೊಂಡ್ರೆ ಶಾಸ್ತ್ರ ನಿಯಮ ಮುರಿದಂತೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ವೇದಗಳನ್ನು ಓದಿ ವೇದಗಳ ಪ್ರವಚನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ದುಡ್ಡು ನಿಮ್ಮ ಹತ್ರ ಬಂದಾಗ ಅದನ್ನು ನೀವು ಯಾವುದಾದ್ರೂ ಧರ್ಮ ಕಾರ್ಯಕ್ಕೆ ಉಪಯೋಗಿಸುವಂತಿದ್ದರೆ ಅವಶ್ಯವಾಗಿ ತೆಗೆದುಕೊಳ್ಳಿ ಅಂತೇಳಿ ಶಾಸ್ತ್ರ ಹೇಳಿದ್ದರಿಂದ ನಾವು ಅನಿವಾರ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ. ಇರಲಿ. ಪರಮಾತ್ಮ ಮತ್ತೆ ಹೇಗಿದ್ದಾನೆ? ಉಪರತ ಅನಾತ್ಮಾಯ. ಅನಾತ್ಮ, ಆತ್ಮ ಅಂತಂದರೆ ಜೀವ, ಅನಾತ್ಮ ಅಂತ ತಿಳ್ಕೊಂಡಂತಂದರೆ ಅವನ ದೇಹದ ಸಂಬಂಧ. ದೇಹದ ಸಂಬಂಧವನ್ನೇ ಅವರು, ಆ ದೇಹದ ಸಂಬಂಧದಿಂದಲೇ ಬರ್ತಕ್ಕಂಥವುಗಳು ದುಃಖಾದಿಗಳು. ದೇಹದ ಸಂಬಂಧದಿಂದ ಬರ್ತಕ್ಕಂಥ ಆತ್ಮನ ಸ್ವಭಾವವಾಗದ ಅವನ ಮೇಲೆ ಆರೋಪಿತವಾಗಿರ್ತಕ್ಕಂಥ ಗುಣಗಳು ಅಂತಂದರೆ ದುಃಖಾದಿಗಳು. ಆತ್ಮ ಜ್ಞಾನ ಸ್ವರೂಪ. ಆದರೆ ಅಭಿಮಾನದಿಂದ ದುಃಖ, ಸುಖ, ದುಮ್ಮಾನ ಇತ್ಯಾದಿಗಳೆಲ್ಲವೂ ಕೂಡ ಅವನ ಅನುಭವಕ್ಕೆ ಬರ್ತದೆ. ಈಗಾಗಲೇ ಅನೇಕ ಸಲ ಕೇಳಿದ್ದೀರಿ. ಅಂತಹ ದುಃಖದಿಂದ ರಹಿತನಾದಂಥ ವ್ಯಕ್ತಿ ಅಂದರೆ ದುಃಖಾದಿ ದೋಷರಹಿತನಾಗಿರ್ತಕ್ಕಂಥವನು ನೀನು ಪರಮಾತ್ಮ. ಅಕಿಂಚನ ವಿತ್ಯಾಯ, ಏನನ್ನು ಬಯಸದ ಸಂಪತ್ತಿ ಇರತಕ್ಕಂಥವನು. ಏನನ್ನು ಬಯಸದ ಸಂಪತ್ತಿ ಇದ್ದವನು ಅಂದರೆ ಸ್ವಲ್ಪ ಯಾರಿಂದಲೂ ಏನನ್ನೂ ಅಪೇಕ್ಷಿಸದೇ ಇದ್ದ ವ್ಯಕ್ತಿ, ಸಾಧಕ. ಈ ರೀತಿಯಾಗಿರಬೇಕು. ಪರಮಾತ್ಮ ಅವನೇ ಜಗತ್ತಿಗೆ ಕೊಡ್ತಕ್ಕಂಥವನು, ಯಾರಿಂದ ಯಾಕೆ ಅಪೇಕ್ಷೆ ಮಾಡ್ತಾನೆ? ಭಗವಂತ ಋಷಿ ಋಷಭಾಯ, ಸಕಲ ಋಷಿಗಳಿಗೂ ಕಿರೀಟಪ್ರಾಯನಾಗಿರ್ತಕ್ಕಂಥ ಅತ್ಯಂತ ಸರ್ವಶ್ರೇಷ್ಠ ಋಷಿ ನೀನು. ಋಷಿಗಳಿಂದಲೂ ಆರಾಧ್ಯನಾದವನು, ಋಷಿಗಳಿಂದಲೂ ಸ್ತುತ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಅತ್ಯಂತ ಶ್ರೇಷ್ಠ ಋಷಿ. ಇಂಥ ನರನಾರಾಯಣ ರೂಪದಿಂದ ಅಭಿವ್ಯಕ್ತನಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಪರಮಹಂಸಾಯ, ಪರಮ ಗುರುವೇ, ಜಗತ್ತಿಗೆ ಗುರುವಾಗಿ, ಆತ್ಮ ಸಮಾಧಿಪತೆ, ಜೀವನ್ಮುಕ್ತರಾಗಿರ್ತಕ್ಕಂಥ ತಮಗೆ, ಅಂದರೆ ಪರಮಾತ್ಮ ಇದ್ದರೂ ಕೂಡ
ನಿತ್ಯ ಮುಕ್ತನೂ ಅವನು. ಸಂಸಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಕರ್ಮಲೇಪ ಅವನಿಗೆ ಆಗೋದಿಲ್ಲ. ಇಂಥ ಅದ್ಭುತನಾಗಿರ್ತಕ್ಕಂಥ ಭಗವಂತ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡಂತ ಹೇಳಿ ಇಲ್ಲಿ ಸುಮಾರು 13 ವಿಶೇಷಣಗಳಿಂದ ನರನಾರಾಯಣರನ್ನು ನಾರದರು ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ. ಸ್ತೋತ್ರಗಳ ವೈಶಿಷ್ಟ್ಯವೇ ಭಾಗವತದ್ದು. ಅನೇಕ ಜನ ಅನೇಕ ಪರಮಾತ್ಮನಲ್ಲಿ, ಆದರೆ ಅವರು ಮುಖ್ಯವಾಗಿ ಎಲ್ಲರೂ ಹೇಳ್ತಕ್ಕಂಥದ್ದು ಷಡ್ಗುಣೇಶ್ವರ ಸಂಪನ್ನ, ಗುಣಪೂರ್ಣ, ಅನಂತ ಗುಣಪೂರ್ಣ, ದೋಷರಹಿತ. ಇವು ಯಾವುದು ಮನುಷ್ಯನಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲ ಶ್ರೇಷ್ಠ ಗುಣಗಳು ಆ ಭಗವಂತನಲ್ಲಿವೆ. ಪರಮಾತ್ಮ ನಿನಗೆ ಅನಂತ ನಮಸ್ಕಾರಗಳು. ನೀನು ಸಂಸಾರದಲ್ಲಿದ್ದರೂ ಸಂಸಾರದ ಬಂಧದಿಂದ ಇಲ್ಲ. ಸಂಸಾರದಲ್ಲಿದ್ದರೂ ಸಂಸಾರ ಬಂಧ ಇಲ್ಲ. ಹೇಗಿರಲಿಕ್ಕೆ ಸಾಧ್ಯತೆ ಇದೆ? ಸಂಸಾರ ಅಂತಂದಮೇಲೆ ಅದಿದ್ಮೇಲೆ ಅದರ ಪರಿಣಾಮ ಆಗಲೇಬೇಕು. ಹಲಸಿನ ಕಾಯಿ ಹೆಚ್ಚಬೇಕಾಗಿದೆ. ಜಿಡ್ಡು ಸ್ವಾಭಾವಿಕ ಕೈಗೆ ಹತ್ತದೆ. ಜಿಡ್ಡು ಹತ್ತಿರಬಾರ್ದು, ಹಲಸಿನಕಾಯಿ ಕತ್ತರಿಸಲ್ಪಡಬೇಕು ಅಂತಂದರೆ ಮಷೀನ. ಆದರೆ ತಿಳಿದವರು ಉಪಾಯ ಮಾಡ್ತಾರೆ. ಕೈಗೆ ಎಣ್ಣೆ ಹಚ್ಕೊಳ್ತಾರೆ, ಹಲಸಿನಕಾಯಿ ಕಟ್ ಮಾಡ್ತಾರೆ, ಜಿಡ್ಡು ಹತ್ತೋದಿಲ್ಲ. ಹಾಗೆ ಸಂಸಾರದಲ್ಲಿದ್ದರೂ ಸಂಸಾರದ ಲೇಪದಿಂದ ಇರ್ತಕ್ಕಂಥ ತತ್ವಜ್ಞಾನಿಗಳು ಹೀಗಿರಬೇಕು ಅಂತನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಪರಮಾತ್ಮ ಸಂಸಾರದದ್ದೆಲ್ಲೂ ಸಂಸಾರ ಬಂದ ರಹಿತನಾಗಿದ್ದು, ದೇಹಾಂತರ್ಯಾಮಿಯಾಗಿದ್ದು ದೇಹದ ವಿಕಾರಗಳು ನಿನಗಿಲ್ಲ. ಭಗವಂತ ಸತ್ವಾದಿ ಗುಣಗಳ ಬಂಧನವೂ ನಿನಗಿಲ್ಲ. ಅಪ್ರಾಕೃತ ನೀನು. ಪ್ರಾಕೃತವಾದ ತತ್ವದ ಸತ್ವದ ಗುಣಗಳ ಸಂಬಂಧ ನಿನಗೆ ಬರೋದಿಲ್ಲ. ಭಗವಂತ ಸರ್ವಸಾಕ್ಷಿಯಾಗಿದ್ದೆ. ನೀನು ಲೋಕ ವಿಲಕ್ಷಣನಾಗಿದ್ದೆ. ನಿನ್ನ ಹತ್ತಿರ ಒಂದೇ ಒಂದು ಪ್ರಾರ್ಥನೆ. ನಮ್ಮೆಲ್ಲರಿಗೂ ನಾವು ಬೇಡ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಮಾತ್ಮ ಎಷ್ಟು ಜನ ಸಾಧಕರು ಅಂತಿದ್ದಾರೆ. ನಾರದು ತಮಗೋಸ್ಕರ ಅಲ್ಲ, ಜನ್ನಿಗೋಸ್ಕರ ಬರ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವರು ಜೀವನ್ಮುಕ್ತರು. ಸಾಧಕರು ಎಷ್ಟು ಜನ ಅಂತಿದ್ದಾರೆ. ಅವರು ಏನು ಸತ್ವಗುಣ ರಜೋಗುಣಗಳ ಸಂಬಂಧದಿಂದಾಗಲಿ ಅಥವಾ ವಿತ್ತೈಷಣ, ದಾರೈಷಣ, ಸುತೈಷಣದಿಂದಾಗಲಿ ಸಂಸಾರದಲ್ಲಿ ಒಮ್ಮೊಮ್ಮೆ ಸಿಲುಕಿ ಬೀಳ್ತಾರೆ, ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಂತಹ ಸಾಧಕರಿಗೆ ಪರಮಾತ್ಮ ನೀನು ಭಕ್ತಿಯಿಂದ ನಿನ್ನನ್ನು ಕೃಷ್ಣ, ಹರೇ, ಗೋವಿಂದ, ನರನಾರಾಯಣ ನಿನ್ನ ಹೊರತು ಗತಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಯಾರು ನಿನಗೆ ಶರಣು ಬರ್ತಾರೆ ಅಂಥವರಿಗೆ ನೀನೊಂದು ಸಹಾಯ ಮಾಡು ಪರಮಾತ್ಮ. ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಕೊಡು. ನಿನ್ನ ಸ್ಮರಣೆ ಅಂತ್ಯಕಾಲದಲ್ಲಿ ಆಯಿತು, ಜೀವನ ಉದ್ಧಾರವಾಯಿತು. ಆದ್ದರಿಂದಾಗಿ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಅಂತ ಹೇಳಿದಾಗ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬಂದರೆ ಅವನು ಮುಕ್ತನಾದ. ಸುಲಭವಲ್ಲ. ಚರ್ಮ ಶರೀರದಲ್ಲಿ ಮಾತ್ರ ಈ ರೀತಿಯಾಗಿ ಬರ್ತದೆ. ಪರೀಕ್ಷಿತ ರಾಜನಿಗೆ ಅದೇ ರೀತಿಯಾಗಿ ಬಂದಿದೆ. ಆದರೆ ಭೀಷ್ಮಾಚಾರ್ಯರು ಇಷ್ಟೆಲ್ಲ ಉಪದೇಶ ಮಾಡಿದವರಿಗೆ ಕೊನೆಯ ಕಾಲಕ್ಕೆ ಹೆಂಡತಿ ನೆನಪಾಯಿತು, ಮತ್ತೆ ಅದೇ ಕುಲದಲ್ಲಿ ಹುಟ್ಟಿದರು. ಅಂತ್ಯಕಾಲದಲ್ಲಿ ನೆನಪು ಬಂದರೆ ಜೀವನದುದ್ದಕ್ಕೂ ಮಾಡಿದ ಎಲ್ಲ ಸಾಧನೆಗಳು ಅವತ್ತು ಸಫಲವಾದಂತೆ. ಅನೇಕ ಜನ್ಮದಿಂದ ಮಾಡಿದ ಜ್ಞಾನ, ಭಕ್ತಿ, ವೈರಾಗ್ಯ ಸಾಧನೆಗಳ ಸಫಲತೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ. ಹಾಗಾದ್ರೆ ಅದಕ್ಕೇನು ಮಾಡಬೇಕು? ಸತತ ಚಿಂತನೆ ಮಾಡ್ತಾ ಇರಬೇಕು. ಎಲ್ಲ ಕೂತಾಗ, ನಿಂತಾಗ, ಹೊರಟಾಗ, ಊಟ ಮಾಡುವಾಗ, ತಿಂದಾಗ, ಮಾತನಾಡುವಾಗ ಎಲ್ಲ ಕಾಲಕ್ಕೂ ಸಂತತಂ ಚಿಂತೆಯೇನಂತಂ. ಸಂತತನ ಚಿಂತನೆ ಮಾಡ್ತಾ ಇದ್ದರೆ ಕೋಮಾದೊಳಗೆ ಹೋದರೂ ನಾವು ನನ್ನ ಮನಸ್ಸು ಭಗವಂತನ ಚಿಂತನೆ ಮಾಡ್ತಾ ಇರ್ತದೆ. ಚಿಂತನೆ ಮಾಡ್ತಾನೆ ಪ್ರಾಣ ಬಿಡ್ತಾರೆ. ಕೊನೆಯ ಕಾಲಕ್ಕೆ ಸ್ಮರಣೆ ಮಾಡಿದರೆ ಸಾಕಲ್ಲ ಅಂತೇಳಿ
ಸಮಾಧಾನ ಪಡಬೇಡಿ. ಇದರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಒಬ್ಬ ಸಿರಿವಂತ ಇದೇ ರೀತಿಯಾಗಿ ಪುರಾಣದಲ್ಲಿ ಕೇಳಿದಂತೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬಂತು ಅಂತಂದರೆ ಆಗ ಅವನು ಉದ್ಧತನಾಗ್ತಾನೆ, ಅವನ ಎಲ್ಲ ಪಾಪಗಳನ್ನು ಪರಮಾತ್ಮ ದೂರ ಮಾಡಿಬಿಡ್ತಾನೆ ಅಂತಕೊಂಡು ಕೇಳಿದಂತೆ. ಅವತ್ತು ಯಾಕೋ ಅಪ್ಪಿ ಪುರಾಣಕ್ಕೆ ಬಂದಿದ್ದ, ಏನೋ ಲಾಸ್ಗೆ ಸಾಗಿರಬೇಕು. ಇದನ್ನು ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಆಚಾರ್ಯ ಭಾಳ ಒಳ್ಳೆ ಮಾತು ಹೇಳಿದ್ರಿ ಅಂತ ಹೇಳಿ ಆ ನಂತರ ಕಿಸೆಯಿಂದ ₹1000 ತೆಗೆದು ದಕ್ಷಿಣೆ ಕೊಟ್ಟ. ಭಾಳ ಒಳ್ಳೆ ಉಪಾಯ ಹೇಳಿದ್ದೀರಿ ಅಂತ. ಮನೆಗೆ ಬಂದ ಹೇಳಿದ ಇನ್ಮೇಲೆ ಮನೆಯಲ್ಲಿ ದೇವ್ರ ಪೂಜೆ, ನವರಾತ್ರಿ, ಹೋಮ ಹವನ ಏನೂ ಇಲ್ಲ. ಕೊನೆಯ ಕಾಲಕ್ಕೆ ಸ್ಮರಣೆ ಮಾಡಿದ್ರೆ ಸಾಕು. ತನ್ನ 4 ಮಕ್ಕಳನ್ನ ಕರೆದು ಹೇಳ್ದ, ನಿಮ್ಮ ಹೆಸರಲ್ಲಿ ₹2.5 ಲಕ್ಷ ಬ್ಯಾಂಕ್ನಲ್ಲಿ ಇಡ್ತೇನೆ, ಒಂದು ಉಪಕಾರ ಮಾಡೋದು ಏನು? ಯಾವಾಗ ನನ್ನ ಡಾಕ್ಟರ್ ಹೇಳ್ತೇನೆ ಭಾಳ ಜೀವಂತ ಇರೋಂಗಿಲ್ಲ ಅಂತೇಳಿ, ಆಗ ನೀವು ದೇವರ ನಾಮ ಸ್ಮರಣೆ ಮಾಡಿ ಅಥವಾ ಭಜನೆ ಮಾಡೋರನ್ನ ಕರೆದು ನಾಮಸ್ಮರಣೆ ಮಾಡಿಸಿ ನನಗೆ ದೇವರ ನಾಮ ಬಾಯಿಂದ ಬರುವಂಗೆ ಮಾಡಿರಿ ಅಂತ ಹೇಳಿ. ಪಾಪ ಮಕ್ಕಳು ಒಳ್ಳೆಯವರಿದ್ರು ಆಗಲಿ ಅಂತ ಹೇಳಿದರು. ಆಯ್ತು, ಕೊನೆಯ ಕಾಲ ಬಂದು ಡಾಕ್ಟರ್ ಹೇಳಿದ್ರು ಇನ್ನೊಂದು ಅರ್ಧ ಗಂಟೆ ಭಾಳ ಆಗಿದೆ, ಊರ್ಧ್ವಶ್ವಾಸ ಪ್ರಾರಂಭ ಆಗಿದೆ. ಆಗ ಅವರು ಭಜನೆ ಮಂಡಳಕ್ಕೆ ಹೇಳಿಟ್ಟಿದ್ರು. ಅವ್ರು ಬಂದರು, ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಜೋರ ಭಜನೆ ಮಾಡ್ತಾ ಇದ್ದಾರೆ. ಕೊನೆ ಕಾಲ ಬಂತು. ಹೀಗೆ ಕೈ ಮಾಡಿದ್ರು, ಹೇಗೆ ಬೇಡ ಅಂತ. ಅವ್ರೇನು ತಿಳ್ಕೊಂಡ್ರು, ತಾನು ದೇವ್ರ ನಾಮಸ್ಮರಣೆ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಅವ್ರದ್ದೆಲ್ಲ ಭಗವಂತ ನಾಮಸ್ಮರಣೆ ನಿಲ್ಲಿಸಿದರು. ಅವನೇನು ನಾಮಸ್ಮರಣೆ ಮಾಡಿದ ಭಗವಂತನದು? ನಾಮಸ್ಮರಣೆ ಮಾಡಲಿಲ್ಲ. ಮಗನಿಗೆ ಹೇಳಿದೆ, ಮಗ ಹೋಗು, ಕುರಿ ಗೇಟ್ ಒಳಗೆ ಬಂದು ಕಸಬಾರ್ಗೆ ತಿನ್ಲಿಕ್ಕತ್ತದ, ಓಡಿಸು ಅಂತ ತಿಳ್ಕೊಂಡು ಅಂತ ಹೇಳ್ದ. 7 ದಿವಸ ಅಂಗಳದಾಗ ಕೂತು ಇದೇ ಕೆಲಸ ಮಾಡಿದ್ದವನು. ಆದ್ದರಿಂದ ಸತ ಜೀವನದ ಉದ್ದಕ್ಕೂ ಯಾವುದನ್ನು ವಿಚಾರ ಮಾಡ್ತೇವೆ ಅದು ಅಂತ್ಯಕಾಲದಲ್ಲಿ ಸ್ಮೃತಿಗೆ ಬರ್ತದೆ. ಭರತನ ಕಥೆಯನ್ನು ಕೇಳಿದ್ದೇವೆ. ಆದ್ದರಿಂದ ಮತ್ತೇನೂ ಕೇಳೋದಿಲ್ಲ. ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನು ನಿನ್ನ ಸ್ಮರಣೆಯನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ನಾರದರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಈ ಬ್ರಹ್ಮದೇವರಿಗೆ ಜಗತ್ತಿಗೆ ಕೊಡ್ತಕ್ಕಂಥ ಉಪದೇಶ ಒಂದೇ, ಸಂತತಂ ಚಿಂತನೆ ಮಾಡಿರಿ. ಅಂತ್ಯಕಾಲದಲ್ಲಿ ವಿಶೇಷವಾಗಿ ಸಂತತ ಚಿಂತನೆ ಬಂದರೆ ವಿಶೇಷವಾಗಿ ಅಂತ್ಯಕಾಲದಲ್ಲಿ ಆ ಪರಮಾತ್ಮನ ಸ್ಮರಣೆ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲಕ್ಕೆಲ್ಲ ಹೇಳ್ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಎಷ್ಟು ಜನ ಯೋಗಿಗಳಿದ್ದಾರೆ, ಸಾಧಕರಿದ್ದಾರೆ, ಉಪಾಸಕರಿದ್ದಾರೆ. ಸಂಸಾರದಲ್ಲಿ ಬಿದ್ದು ಐಕಾಮಿಷ್ಮಿಕ ಫಲಗಳ ಆಶೆಯಲ್ಲಿ ಬಿದ್ದು ಮತ್ತು ಹೆಂಡತಿ ಮಕ್ಕಳು ಅಂತ ಅವರನ್ನೇ ಸ್ಮರಿಸಿ ಪ್ರಾಣ ಬಿಡ್ತಾರಲ್ಲ, ಅವರು ಮಾಡಿದ ಎಲ್ಲ ಆಚರಣೆಗಳು ಜೀರೋ, ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಇಂಥ ಜನರ ಜೀವನ ವ್ಯರ್ಥ ಅಂತೇಳಿ ನಾರದರು ಹೇಳ್ತಾ ಇದ್ದಾರೆ. ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ಸರ್ವಸ್ವಾಮಿಯಾಗಿರ್ತಕ್ಕಂಥ ನರನಾರಾಯಣ ದೇವರೇ, ಮೋಕ್ಷಕ್ಕೆ ಪ್ರತಿಬಂಧಕ ಅಂತಂದರೆ ಅಜ್ಞಾನ. ಈ ಅಜ್ಞಾನವನ್ನು ದೂರ ಮಾಡು. ಮತ್ತು ಅಜ್ಞಾನದಲ್ಲಿ ಕರಿಕೆ ಹಾಕೋದು ನಿನ್ನ ಮಾಯಾನೇ ಪರಮಾತ್ಮ. ಬಂಧಕೋ ಭವಪಾಶಾಚ್ಚ ಮೋಷಕ ನೀನೇ. ನಿನ್ನ ವೈಷ್ಣವಿ ಮಾಯೆಯಿಂದ ನಮ್ಮನ್ನು ಕಟ್ಟಾಕ್ತಕ್ಕಂಥವನು ನೀನೇ. ಆ ನಂತರ ಅನುಗ್ರಹ ಮಾಡಿ ಇದರಿಂದ ಮುಕ್ತ ಮಾಡ್ತಕ್ಕಂಥವನು ನೀನೇ. ಆದ್ದರಿಂದ ಪರಮಾತ್ಮ ನಮ್ಮನ್ನು ಬಂಧಿಸಿದ್ದೀಯಲ್ಲ, ಅದೇ ರೀತಿಯಾಗಿ ನಮ್ಮನ್ನು ಮುಕ್ತರನ್ನೂ ಮಾಡು ಅಂತ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಾವು ಇದೇ ರೀತಿ ಪ್ರಾರ್ಥನೆ ಮಾಡೋಣ, ಬರೀ ನಾರದರು ಮಾಡ್ಕೊಳ್ಳಿ, ತುಂಬ ಕತೆ ಕೇಳಿ ಮಜಾ ಮಾಡೋಣ ಅಂತ ಅನ್ನೋದು ಬೇಡ. ಪರಮಾತ್ಮ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಅತ್ಯಂತ ಪ್ರಮುಖ ಪ್ರಾರ್ಥನೆ ಒಂದಿದೆ, ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ಅಂತ್ಯದಲ್ಲಿ ನಿನ್ನ ಸ್ಮರಣೆಯನ್ನು ಕೊಟ್ಟು ಈ ಅಯೋಗ್ಯವಾದ ಶರೀರ ಬಂಧನದಿಂದ, ಜನನ ಮರಣಾತ್ಮಕವಾದಂತಹ ಈ ಬಂಧನದಿಂದ ನಮ್ಮನ್ನು ಮುಕ್ತನನ್ನಾಗಿ ಮಾಡು, ಇಷ್ಟು ಉಪಕಾರ ಮಾಡು ಭಗವಂತ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ
ನಾರದರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ನಮಗೋಸ್ಕರ. ನಾವು ಕೂಡ ಇದನ್ನು ಮಾಡಿಕೊಳ್ಳೋಣಲ್ಲ. ಬಹಳ ಏನು ಹೇಳಿಲ್ಲ, ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡು ಅಂತ ಹೇಳಿದ್ದಾನೆ ಪರಮಾತ್ಮ. ಅದಕ್ಕೇನು ಮಾಡಬೇಕು ಮಾಡೋಣ. ಹೇಳ್ತಾ ಇದ್ದಾರೆ, ತನ್ನ ಪ್ರಭೋ ತ್ವಂ ಕುಕಳೇಬರಾರ್ಪಿತಂ ತ್ವನ್ಮಾಯಯ ಅಹಂ ಮಮತಾಂ ಅಧೋಕ್ಷಜ ಭಿಂದ್ಯಾಮ ಏನ ಆಶು ವಯಂ ಸುದುರ್ಭಿದಾಂ ವಿದೇಹಿ ಯೋಗಂ ತ್ವಯಿನ ಸ್ವಭಾವಿತಂ. ಭಗವಂತ ಇಂಥ ಒಂದು ಯೋಗ ನಮ್ಮ ಕಡೆಯಿಂದ ಮಾಡಿಸು. ಯೋಗ ಅಂದರೆ ಕುಶಲ ಕರ್ಮ, ಯೋಗ್ಯವಾಗಿರ್ತಕ್ಕಂತಹ ಸತ್ಕರ್ಮ. ಯೋಗ ಕರ್ಮಸು ಕೌಶಲಂ. ನೀನು ಈ ಕುಕಲೇಬರ, ಈ ಮನುಷ್ಯ ಶರೀರದಲ್ಲ ಸಾಧನೆಗೆ ಶ್ರೇಷ್ಠ, ಆದರೆ ಮೋಹಕ್ಕೆ ಬಿದ್ದರೆ ಅಷ್ಟೇ ನಿರುಪಯುಕ್ತ. ಮೋಹದಲ್ಲಿ ಸಿಲುಕಿದ ರಕ್ತ ಮಾಂಸ ಕೀವು ಇತ್ಯಾದಿಗಳಿಂದ ತುಂಬಿರ್ತಕ್ಕಂತಹ ಈ ಪುನಃ ಶರೀರ ಮರಣಂ ಪುನರಪಿ ಜನನಿ ಜಠರೇ ಶರಣಂ ಬೇಕಾಗಿಲ್ಲ. ತ್ವಯಾನ್ಯಯ ಅಹಂ ಮಮತಾ ಅಧೋಕ್ಷಜ. ನೀನೇ ನಮಗೆ ಮಮತ್ವವನ್ನು ಕೊಟ್ಟವು, ನೀನೇ ಅಲ್ಲ. ನೀನೇ ನನಗೆ ಅಹಂಕಾರ ಕೊಟ್ಟಿರ್ತಕ್ಕಂಥ ನೀನಲ್ಲ. ಅದಕ್ಕೆ ದಾಸರು ಪದ್ಯದಲ್ಲಿ ಕೇಳ್ತಾರೆ, ಏಕೆ ಮಮತೆಯ ಕೊಟ್ಟು ದಣಿಸೇವೆಯೋ ಭಗವಂತ ಅಂತೇಳಿ. ಪೂರ್ತಿ ಆಡ ನನಗೆ ಬರೋದಿಲ್ಲ. ಏಕೆ ಮಮತೆಯನ್ನು ಕೊಟ್ಟು ದಣಿಸುವಿಯ? ನೀನು ಮಮತೆ ಕೊಡ್ತೀಯ ಅಂಥೇಳಿ ಸಂಸಾರದಲ್ಲಿ ಬೀಳ್ತೇವೆ, ದಣಿತೇವೆ, ಕೊನೆಗೆ ಮತ್ತು ಸದ್ಗತಿ ಸಿಕ್ಕೋದಿಲ್ಲ. ಆದ್ದರಿಂದಾಗಿ ಅಹಂಕರ್ತ, ನಾನೇ ಕರ್ತ ಅಂತಿಕೊಂಡಂಥ ಕರ್ತೃತ್ವಾಭಿಮಾನ ಮತ್ತು ಮಮತಾ ಅಭಿಮಾನಗಳನ್ನು ಪರಮಾತ್ಮ ಯಾವುದರಿಂದ ನಾವು ಹಾಕಬಹುದೋ ಕಿತ್ತಿ ಹಾಕಬೇಕಾಗಿರ್ತಕ್ಕಂಥ ಅಂಥ ಒಂದು ಯೋಗ, ನಿನ್ನ ಅನುಗ್ರಹ ರೂಪವಾದಂಥ ಯೋಗ, ಅನುಗ್ರಹ ಪ್ರಾಪ್ತಿರೂಪವಾದಂಥ ಯೋಗ ನಮ್ಮ ಕಡೆಯಿಂದ ಮಾಡಿಸಿ ಅನುಗ್ರಹ ಮಾಡಿ ಈ ದೇಹ ಸಂಬಂಧದಿಂದ ನನ್ನನ್ನು ದೂರ ಮಾಡು. ನಾನು ನನ್ನ ಸ್ವರೂಪ ಶರೀರದಿಂದ ನಿನ್ನ ಸಾಮೀಪ್ಯದಲ್ಲಿ ಸುಖವಾಗಿರ್ತೇನೆ ಅಂತ ನಾರದರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಂಥ ಅದ್ಭುತ ಪ್ರಾರ್ಥನೆ ಅಲ್ಲ. ಎಂದಾದರೂ ದೇವಾಲಯಕ್ಕೆ ನಾವು ಹೋದಾಗ, ದೇವರ ಎದುರಿಗೆ ಕುಳಿತುಕೊಂಡಾಗ, ಬೇಡ, ದೇವರ ಪೂಜೆ ಮುಗಿದ ಮೇಲೆ ದೇವರ ಎದುರು ಕುಳಿತುಕೊಂಡು, ಭಗವಂತ ಮಾಯಾ ಮೋಹ ಕೊಟ್ಟಿರ್ತಕ್ಕಂಥವನು ನೀನೇ, ವೈಷ್ಣವಿ ಮಾಯಾದಿಂದ ನಮಗೆ ಅಹಂಕಾರ ಮತ್ತು ಮಮಕಾರ ಕೊಟ್ಟಿರ್ತಕ್ಕಂಥವ್ನು ನೀನೇ. ಪರಮಾತ್ಮ ನಮ್ಮ ಕಡೆಯಿಂದ ಇಂಥ ಸೇವೆ ಮಾಡಿಸ್ಕೋಲ್ಲ. ಯಾವುದರಿಂದ ಈ ಅಹಂಕರ್ತೃತ್ವಾಭಿಮಾನ ಮಮತ್ವಾಭಿಮಾನ ಹೊರಟೋಗಬೇಕು, ನೀನು ಪ್ರಾಪ್ತನಾಗಬೇಕು ಅಂತ ಆ ರೀತಿಯಾಗಿ ಅನುಗ್ರಹ ಮಾಡು. ಅಂತ್ಯಕಾಲದಲ್ಲಿ ಸ್ಮರಣೆ ಕೊಟ್ಟು ನಿನ್ನ ಹತ್ರ ಚರಮ ಶರೀರ ನಿನ್ನ ಹತ್ರ ಕರೆದುಕೋ ಅಂತ ತಿಳ್ಕೊಂಡು ಅಂತೇಳಿ ದೇವರಿಗೆ ದಿನ ಒಂದ್ಸಲ ಪ್ರಾರ್ಥನೆ ಮಾಡೋಣಲ್ಲ. ನಮ್ಮ ಹಿರಿಯರು ಇದೇ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಆಯಾಸ ಪಡದೆ ದೇವರನ್ನು ಸ್ಮರಿಸ್ತಾ ಆನಂದದಿಂದ ಆನಂದ ಬಾಷ್ಪಗಳನ್ನು ಸುರಿಸ್ತಾ, ಪರಮಾತ್ಮ ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೀಯಲ್ಲ, ಬಾ ಪರಮಾತ್ಮ, ನಿನ್ನನ್ನೇ ನೆನೆಸ್ತಾ ಇದ್ದೇನೆ ಅಂತ ನಗ್ತಾ ನಗ್ತಾ ಆಯಾಸದಿಂದ ಮರಣವನ್ನು, ನಿನ್ನನ್ನೇ ನೆನೆಸ್ತಾ ಇರತಕ್ಕಂಥ ಮರಣವನ್ನು ಕೊಡು. ಜೀವನದಲ್ಲಿ ನಿನ್ನನ್ನು ಬಿಟ್ಟು ಇನ್ನೊಬ್ಬರ ಎದುರಿಗೆ ಕೈ ಒಡ್ಡದಂತೆ ಮಾಡು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧ ಕಶ್ಯಚಿದ್ಧನಂ. ಕೈ ಒಡ್ಡದಂತೆ ಮಾಡು. ಅನಾಯಾಸದಿಂದ ನಿನ್ನ ಸ್ಮರಣೆ ಕೊಟ್ಟು ಆನಂದದಿಂದ ನಾವು ಈ ಕಲೇವರವನ್ನು ಬಿಡುವಂತೆ ಅಂತೇಳಿ ಆ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ನಾರದರು. ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಭಾರತ ಬಹಳ ಶ್ರೇಷ್ಠ, ಭಾರತ ದೇಶ, ಆ ನಂತರ ಇದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತ ಹೇಳಿದ್ರಲ್ಲ ಶುಕಾಚಾರ್ಯರೇ, ಏನಿದೆ ಇದರಲ್ಲಿ ಒಂದು ಶ್ರೇಷ್ಠತೆ? ಅದ್ಭುತವಾಗಿರ್ತಕ್ಕಂಥ ಈ ವಿಚಾರ ಕೇಳಿ ಇವತ್ತು ಪೂರ್ತಿ ಆಗ್ತದಿಲ್ಲೋ ಗೊತ್ತಿಲ್ಲ, ಅಷ್ಟು ಭಾರತ ದೇಶವನ್ನು ಶುಕಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಅವರು ಹೇಳ್ತಾರೆ, ಈ ಭಾರತದಲ್ಲಿ ಎಲ್ಲಿ ಪವಿತ್ರವಾದ ಪರ್ವತಗಳಿವೆ, ಪವಿತ್ರವಾದ ನದಿಗಳಿವೆ, ಪವಿತ್ರವಾದ ವನಗಳಿವೆ, ಪವಿತ್ರವಾದ ಆಶ್ರಮಗಳಿವೆ, ಪವಿತ್ರವಾಗಿರ್ತಕ್ಕಂಥ ಸಜ್ಜನರಿದ್ದಾರೆ, ಆ ದೇಶ ಶ್ರೇಷ್ಠ.
ಆ ದೃಷ್ಟಿಯಿಂದ ನೋಡಿದರೆ ಸೃಷ್ಟಿ ಆದಿಯಿಂದಲೂ ವಿಶೇಷವಾಗಿ ಈ ಭಾರತ ವರ್ಷ ಶ್ರೇಷ್ಠ. ನಮ್ಮ ಭಾರತ ದೇಶ ಶ್ರೇಷ್ಠ. ಈ ಭಾರತ ದೇಶದ ಸ್ವಾಭಿಮಾನ ಇರಬೇಕು, ದುರಭಿಮಾನ ಬೇಕಾಗಿಲ್ಲ, ಸ್ವಾಭಿಮಾನ ಬೇಕು. ಹೇಳ್ತಾರೆ ಪರೀಕ್ಷಿತ ಏನಂತ ತಿಳಿದುಕೊಂಡಿದ್ದು ಭಾರತ ದೇಶವನ್ನು? ಎಂಥ ಪವಿತ್ರ ಪರ್ವತಗಳಿವೆ. ಮಲಯ ಪರ್ವತ ಇದೆ, ಶಿವಪಾರ್ವತಿಯರ ಸನ್ನಿಧಾನ, ಅಲ್ಲಿ ಎಲ್ಲ ಮರಗಳು ಗಂಧದ ಮರಗಳು. ಮೈನಾಕ ಪರ್ವತ ಇದೆ, ಹನುಮಂತ ದೇವರಿಗೋಸ್ಕರ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತೇಳಿ ಸಮುದ್ರದಿಂದ ಮೇಲೆ ಬಂದಿರತಕ್ಕಂಥ. ತ್ರಿಕೂಟ ಪರ್ವತ ಇದೆ, ಸಹ್ಯಾದ್ರಿ ಪರ್ವತ ಇದೆ, ಶ್ರೀಶೈಲ ಪರ್ವತ ಇದೆ, ವೆಂಕಟಾಚಲ ಇದೆ, ವೆಂಕಟಾದ್ರಿ ಇದೆ, ಮಹೇಂದ್ರ ಪರ್ವತ, ವಿಂಧ್ಯ ಪರ್ವತ, ಭಗವಂತ ವಾಸ ಮಾಡಿದ ಚಿತ್ರಕೂಟ, ಗೋವರ್ಧನ ಪರ್ವತ, ರೈವತ ಪರ್ವತ, ಅರ್ಜುನ ತಪಸ್ಸು ಮಾಡಿದ ಇಂದ್ರಕೀಲ ಪರ್ವತ, ಅನ್ಯೇಚ ಶತಸಹ ಸಹಸ್ರಶಃ. ಪ್ರಮುಖವಾದದ್ದನ್ನು ಹೇಳಿದ್ದೇನೆ. ಶುಕಾಚಾರ್ಯ ಹೇಳಿದ ಎಲ್ಲ ಪರ್ವತ ಹೆಸರು ನಾನು ಹೇಳಿಲ್ಲ. ಅವರು ಪ್ರಮುಖವಾದದ್ದನ್ನು ಕೆಲವೇ ಮಾತ್ರ ಹೇಳಿದ್ದೇನೆ ಅಂತಂದರೆ, ಮತ್ತು ನಾನು ಅದರಲ್ಲಿ ಇನ್ನೂ ಅಭಿವೃದ್ಧಿ ಮಾಡಿ ಹೇಳಿದ್ದೇನೆ. ಯಾರು ಹೇಳ್ತಾರೆ? ಅನ್ಯೇಚ ಶತಸಹ ಸಹಸ್ರಶಃ. ಇಂಥ ಅಸಂಖ್ಯ ಸಾವಿರಾರು ಪವಿತ್ರವಾದ ಪರ್ವತಗಳು ಭಗವತ್ ಸನ್ನಿಧಾನಯುಕ್ತವಾಗಿರ್ತಕ್ಕಂಥವುಗಳು ಈ ದೇಶದಲ್ಲಿವೆ. ಅಷ್ಟೇ ಇಲ್ಲ, ಅಲ್ಲಿಂದ ಹೊರಟಿರತಕ್ಕಂಥ ಅನೇಕ ನದಿಗಳು, ನದಗಳು ಅಲ್ಲಿ ಹರಿತಾ ಇವೆ. ನಮ್ಮ ಪ್ರದೇಶದಲ್ಲಿ ಎಲ್ಲಿ ಹೋದಲ್ಲಿ ತೀರ್ಥಗಳು, ನಮ್ಮನ್ನು ಪಾಪಗಳನ್ನು ಕಳೀತಕ್ಕಂಥ ಶ್ರೇಷ್ಠವಾದ ನದಿಗಳಿವೆ. ಅದರಲ್ಲಿ ಕೆಲವು ಹೆಸರು ಕೇಳಪ್ಪ ಅಂತಂತ ಇದ್ದಾರೆ. ತಾಮ್ರಪರ್ಣಿ, ಕಾವೇರಿ, ವೇಣಿ, ತುಂಗಭದ್ರ, ಕೃಷ್ಣ, ಭೀಮರತಿ, ಭೀಮಾ, ಗೋದಾವರಿ, ಪಯೋಷ್ಣಿ, ತಾಪಿ, ರೇವ, ನರ್ಮದಾ, ಶೋಣ, ಮಂದಾಕಿನಿ, ಯಮುನಾ, ಸರಸ್ವತಿ, ಗಂಗಾ, ಗೋಮತಿ, ಚಂದ್ರಭಾಗ, ಶುತುದ್ರಿ, ವಿತಸ್ತ, ಅಸಿಕ್ನಿ, ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರಥಿ ಚ ಫಲ್ಗು ಸರಯೋ, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲ, ಪ್ರಯಾಗ, ವಿನತ, ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭವಾಹ ಕುರ್ಯಾತ್ ಸದಾ ಮಂಗಲಂ. ರಾಜರಾಜೇಶ್ವರರು ಪ್ರಾರ್ಥನೆ ಮಾಡ್ತಾರೆ, ಇಂಥ ಪರಮಾತ್ಮ ನದಿಗಳು ನಮ್ಮನ್ನು ಪವಿತ್ರನಾಗಿ ಮಾಡಲಿ. ಈ ಆಶೀರ್ವಾದ ಉಪನಯನ ಕಾಲದಲ್ಲಿ, ಮದುವೆ ಕಾಲದಲ್ಲಿ ಅನೂಚಾನವಾಗಿ ಬಂದಿರತಕ್ಕಂಥ ಸಂಪ್ರದಾಯ. ಆದರೆ ಈಗ ಇನ್ನೊಂದು ಸಂಪ್ರದಾಯ ಬಂದಿದೆ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಹೆಚ್ಚಿಗೆ ಇದೆ, ಬೈಬೇಡಿ ನನಗೆ. ಗುರುಜಿ थांबा, मी एक मंगलाचरण करून आले, मी बोलते ಅಂತೇಳಿ ಮಾವನ ಹೆಸರು, ಅತ್ತಿ ಹೆಸರು, ಅವನ ಹೆಸರು, या आले ते आले, हा ह्यांच्या घरीची वधू ह्यांच्या घरीच्या वराचा गळ्यात माळ घात आहे. ಅರೆ ಹಿಂದಾಡಿ ಹೇಳ್ಕೊಡ್ರಿ. ಈ ಮಂಗಲಾಚರಣ ಇದನ್ನು ಬ್ರಾಹ್ಮಣರು ಮಾಡುವ ಆಶೀರ್ವಾದ ಮಂಗಲಾಚರಣ ನಿಲ್ಲಿಸಬೇಡಿ. ಈ ಕ್ರಮವಾಗಿ ನಮ್ಮ ಕರ್ನಾಟಕಕ್ಕೆ ರೋಗ ಬಂದಿದೆ. ಆಚಾರ್ಯ ನಿಲ್ಲಿ, ನಾನೊಂದೇನೋ ಒಂದು ಪದ್ಯ ಮಾಡಿದ್ದೇನೆ ಹೇಳ್ತೇನೆ. ಹುಚ್ಚುತನ ಬೆಳೀತಾ ಇದೆ. ಇನ್ನೊಂದು ಹುಚ್ಚುತನ, ಅಕ್ಕಿ ಕಾಳು ಹಾಕುವ ಸಂದರ್ಭದಲ್ಲಿ ಹುಡುಗರು ಹೆಂಗಸರು ಗದ್ದಲ ಇಟ್ಟಿರ್ತಾರೆ, ಎಲ್ಲ ಬ್ರಾಹ್ಮಣರು ದೂರ ಹೋಗ್ಬಿಡ್ತಾರೆ. ಅವ್ರನ್ನ ಸರಿಸೇ ಬಿಡ್ತಾರೆ. ಪಾಪ ಸಂಕೋಚದಿಂದ ಅವರೇ ದೂರ ನಿಂದಿರಬೇಕು. ಅದರೊಳಂತೂ ಇನ್ನೂ ಒಂದು ಅಸಹ್ಯ ಪದ್ಧತಿ ಬಂದಿದೆ. ಅಸಹ್ಯ ಪದ್ಧತಿ ಅಂತಂದರೆ ಅದನ್ನು ನೋಡಿದರೆ ಅಲ್ಲಿಂದ ಎದ್ದು ಓಡೋಗಬೇಕು ಅಂತ ಅನ್ನಿಸ್ತದೆ. ಏನು ಅಸಹ್ಯ ಪದ್ಧತಿ? ಮಾಲೆ ಹಾಕುವಾಗ ಹುಡುಗಿನ ಎದ್ದು ನಿಂದಿರ್ತಾರಂತೆ. ಯಾವನೋ ಮಾಮ ಬರ್ತಾನೋ, ಅಣ್ಣ ಬರ್ತಾನೋ, ಮತ್ತು ಯಾವನೋ ಬರ್ತಾನೋ. ಎಂಥ ಪವಿತ್ರವಾದ ಪ್ರಸಂಗ, ಆಶೀರ್ವಾದ ತೆಗೆದುಕೊಳ್ತಕ್ಕಂಥ ಪ್ರಸಂಗ. ಇಂಥ ಪ್ರಸಂಗದಲ್ಲಿ ಅವರು ಆಶೀರ್ವಾದ ಮಾಡ್ತಾ ಇರುವಾಗ ಅವರು ಮಂತ್ರ ಹೇಳಿ ಮಾಲೆಯನ್ನು ಹಾಕುವಂತಂದಾಗ ಅಲ್ಲಿ ತಮಾಷೆ, ಫೋಟೋಗ್ರಾಫಿ, ಆ ಫೋಟೋ ಹುಚ್ಚು, ಮದುವೆಯ ಪಾವಿತ್ರ್ಯ ಕೆಡಿಸಿಬಿಡ್ತಾರೆ. ಅದಕ್ಕೋಸ್ಕರ ಹಿಂದಿನ ಸಂಸಾರ ಸುಖಮಯವಾಗೋದಿಲ್ಲ. ಈ ರೀತಿಯಾದಂಥ ಹುಡುಗಾಟಿಗೆ ಹೆಚ್ಚಾಗಿದೆ.
ಎಷ್ಟು ಬೇಡ ಅಂದರೆ ಕೇಳೋದಿಲ್ಲ. ಅದಕ್ಕೆ ಮದುವೆ ಮಾಡಿಸೋದೇ ಬೇಡ ಅಂತೇಳಿ ಎಷ್ಟೋ ಜನರು ತಿಳಿದವರು ಮದುವೆ ಮಾಡಿಸೋದು ಬೇಕಾಗಿಲ್ಲ ಅಂತಕೊಂಡು ಬಿಟ್ಬಿಟ್ಟಿದ್ದಾರೆ. ಯಾಕೆ ಈ ಹುಚ್ಚುಚ್ಚಾರ ನಡೆದಿದೆಯಲ್ಲ, ಯಾಕೆ ಅದಕ್ಕೆ ಸಹನ ಮಾಡಬೇಕು, ಬಿಡಬೇಕಾದ್ರೆ. ಅದ್ಭುತವಾಗಿರ್ತಕ್ಕಂಥ ನದಿಗಳು, ಪರ್ವತಗಳು, ಶ್ರೀಮೇರು ಹಿಮಮೋಶ್ಚ ಮಂದರಗಿರಿ ಕೈಲಾಸ ಶೈಲಸ್ತದ ಮಾಹೇಂದ್ರೋ ಮಲಯಶ್ಚರಿಂದ ನಿಟದೋ ಸಿಂಹಸ್ತಥಾರೈವತಃ ಸಹ್ಯಾದ್ರಿರ್ವರಗಂಧಮಾದನಗಿರಿ ಮೈನಾಕ ಗೋಮಂತಕಾ ಇತ್ಯಾದ್ಯಾಭು ವಿಭೋಭುಜಾ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಲಂ. ಇಂಥ ಮಂಗಲಕರವಾದ ಪರ್ವತಗಳು ಈ ದೇಶದಲ್ಲಿವೆಯಪ್ಪ, ಮಂಗಲಕರವಾದ ನದಿಗಳಿವೆ. ಎರಡು ವಿಶೇಷಣೆ. ಮೂರನೇ ವಿಶೇಷತೆ ಈ ದೇಶದ್ದು, ಈ ದೇಶದಲ್ಲಿ ಪರಮಾತ್ಮ ನಮ್ಮ ಕರ್ಮಾನುಸಾರವಾಗಿ ಉತ್ತಮ ಕರ್ಮ ಮಾಡಿದರೆ ಸ್ವರ್ಗಕ್ಕೆ ಕರೆದುಕೊಂಡು ಸುಖ ಕೊಡ್ತಾನೆ, ಮಿಶ್ರ ಕರ್ಮ ಮಾಡಿದರೆ ಪುನಃ ಜನನ ಪುನಃ ಮರಣ ಈ ರೀತಿಯಾಗಿ ಇದೇ ಭೂಮಿಯಲ್ಲಿದೆ. ಕೆಟ್ಟ ಕೆಲಸ ಮಾಡಿ ನರಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಶ್ರದ್ಧೆಯಿಂದ ಭಗವಂತನ ಪೂಜೆ ಮಾಡಿದರೆ, ಶ್ರದ್ಧೆಯಿಂದ ಭಾಗವತ ಕೇಳಿದರೆ ಸ್ವರ್ಗಾದಿಗಳು, ಇನ್ನೂ ವಿಶೇಷವಾಗಿ ಮೋಕ್ಷ. ಕೇಳಬೇಕು, ಏನು ನಿಯಮ ಮಾಡಿಕೊಂಡಿವೆ, ಏನೋ ಆಚಾರ್ಯ ಹೇಳ್ತಾರೆ ಕೇಳಿದ್ರೆ ಆಯಿತು ಅಂದ್ಕೊಂಡಂತಂದರೆ ಆಗ ಮತ್ತೆ ಹುಟ್ಟು ಸಾವು ನಿತ್ಯ ಸಂಸಾರ. ಏನು ತಲೆ ತಿಂತಾರೆ ಇವರು ಅಂತಿಕೊಂಡಂತಂದರೆ ನರಕ. ಆ ರೀತಿಯಾಗಿ ಯಾರು ಕೇಳೋದಿಲ್ಲ, ನನಗೆ ಗೊತ್ತಿದೆ, ಒಳ್ಳೆ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ಇಂಥ ಒಂದು ಅದ್ಭುತವಾದಂಥ ಫಲ ಇಮ್ಮಿಡಿಯೇಟ್ಲಿ ಇಲ್ಲಿ ಪಾಪವನ್ನು ಕಳೆದುಕೊಳ್ಬೋದು, ಪುಣ್ಯ ಹೆಚ್ಚಿಸ್ಕೊಳ್ಬೋದು ಇದೊಂದೇ ಭೂಮಿಯಲ್ಲಿ. ಉಳಿದೆಲ್ಲ ದೇಶಗಳು, ಆನಂತರ ಉಳಿದ ಎಲ್ಲ ಸ್ವರ್ಗಾದಿ ಲೋಕಗಳು ಕೇವಲ ಭೋಗಕ್ಕೋಸ್ಕರ, ಪುಣ್ಯಕ್ಕೆ ಅನುಸಾರವಾದ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಇದೆ. ಎಂದು ಪುಣ್ಯಕ್ಕೆ ಮುಗಿದರೆ ದಬ್ತಾರೆ ಕೆಳಗೆ, ಕ್ಷೇಣೆ ಪುಣ್ಯ ಮರ್ತಲೋಕಂ ವಿಶಂತಿ. ಆದ್ದರಿಂದಾಗಿ ಕರ್ಮ ಭೂಮಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ. ಭಗವಂತ ಇಲ್ಲಿ 4 ವರ್ಣಗಳು ಅತ್ಯಂತ ಸುರಕ್ಷಿತವಾಗಿವೆ. ಹಿಂದಿನ ಕಾಲದಲ್ಲಿ ಸೃಷ್ಟಿ ಆರಂಭದಲ್ಲಿ ಕೃತಿಯುಗದಲ್ಲಿ ಎಲ್ಲ ದೇಶಗಳಲ್ಲೂ ಚಾತುರ್ವರ್ಣೆ ಇತ್ತು, ಮುಂದೆ ವರ್ಣನೆ ಬರ್ತದೆ. ಜಂಬೂದ್ವೀಪದಲ್ಲಿ ಅಲ್ಲ, ಉಳಿದ ಪ್ರದೇಶಗಳಲ್ಲಿಯೂ ಕೂಡ, ಸಪ್ತದ್ವೀಪಗಳು ಅಂತ ಹೇಳಿದ್ನಲ್ಲ, ಎಲ್ಲ ಕಡೆಯಲ್ಲಿಯೂ ಶ್ರೇಷ್ಠವಾದ ನದಿಗಳು, ಒಬ್ಬ ರಾಜ, ಆ ರಾಜನಿಗೆ 7 ಜನ ಮಕ್ಕಳು, ಆನಂತರ 7 ಜನ ಋಷಿಗಳು, ಆನಂತರ ಅತ್ಯಂತ ಪವಿತ್ರವಾದ ನದಿಗಳು ಎಲ್ಲ ಲೋಕದಲ್ಲಿ ಪರಮಾತ್ಮ ಇಟ್ಟಿದ್ದಾನೆ. ವಿಶೇಷವಾಗಿ ಭಾರತ ದೇಶದಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ನಿಮ್ಮ ಸ್ವಭಾವಾದಿಗಳನ್ನು ಕರ್ಮಗಳನ್ನು ನೋಡಿಕೊಂಡು ನಿಮಗೆ ಆ ವರ್ಣದಲ್ಲಿ ಹುಟ್ಟಿಸ್ತೇನೆ, ಅಂತ ವರ್ಣಾಶ್ರಮದಲ್ಲಿ ಹುಟ್ಟಿಸ್ತೇನೆ. ಸಾತ್ವಿಕ ಪ್ರಾಚುರ್ಯ ರಜೋಗುಣ ಇದ್ದರೆ, ಸತ್ವ ಪ್ರಾಚುರ್ಯ ರಜೋಗುಣ ಇದ್ದರೆ ನಿಮ್ಮನ್ನು ಬ್ರಾಹ್ಮಣರಾಗಿ ಹುಟ್ಟಿಸ್ತೇನೆ. ರಜೋಗುಣ ಪ್ರಾಧಾನ್ಯ ತತ್ವಗುಣ ಇದ್ದರೆ ಅಂತಂದರೆ ಕ್ಷತ್ರಿಯರನ್ನಾಗಿ ಹುಟ್ಟಿಸ್ತೇನೆ. ರಜೋಗುಣಕ್ಕಿಂತಲೂ ಸ್ವಲ್ಪ ತಮೋಗುಣ ಹೆಚ್ಚಿದ್ರೆ ವೈಶ್ಯರನ್ನಾಗಿ ಹುಟ್ಟಿಸ್ತೇನೆ. ಕಿಂಚ ಸತ್ವಗುಣ ಇರ್ತದೆ ಅಂತ ಹೇಳಿ. ಇನ್ನು ತಮೋಗುಣ ಹೆಚ್ಚಿದ್ದಲ್ಲಿ ನಾನು ಶೂದ್ರನ್ನಾಗಿ ಹುಟ್ಟಿಸ್ತೇನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ನಿಮ್ಮ ಗುಣ ನಿಮ್ಮ ಕರ್ಮ ಅನುಸಾರವಾಗಿ ಈ ಭಾರತ ದೇಶದಲ್ಲಿ ಭಗವಂತ ನಮ್ಮನ್ನು 4 ವರ್ಣದಲ್ಲಿ ಹುಟ್ಟಿಸ್ತಾನೆ. ಈಗ ಜನ ಹೇಳ್ತಾರೆ ನೋಡಿ, ಭಗವದ್ಗೀತೆ ಹೇಳಿದರೆ ಗುಣಕರ್ಮ ವಿಭಾಗಶಃ. ಯಾವನೊಬ್ಬ ಇಂಥ ಒಳ್ಳೆ ಗುಣ ಸಂಪಾದನೆ ಮಾಡಿ ಅವನು ಜನಿವಾರ ಹಾಕ್ಕೊಂಡು ಯಜ್ಞ ಮಾಡಿದ್ರೆ ಬ್ರಾಹ್ಮಣ ಅಂತನ್ನಿ, ಅವನನ್ನು ಕ್ಷತ್ರಿಯ ಅಂತನ್ನಿ, ಅವನನ್ನು ಶೂದ್ರ ಅಂತನ್ನಿ, ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ವೆರಿಫಿಕೇಷನ್ ಮಾಡ್ತಕ್ಕಂಥವ್ರು ನಾವ್ಯಾರು? ಯಾರ ಕರ್ಮ ಪೂರ್ತಿ ಕರ್ಮದ ಲೆಕ್ಕ ಇಟ್ಕೊಳ್ಳಿಕ್ಕಾಗ್ತದೆ? ಬೇಡ. ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಇದ್ದೇನೆ. ಒಂದೇ ಪೇಪರ್ 3 ಜನ ಅಧ್ಯಾಪಕರಿಗೆ ಕೊಡಿ, 3 ಪೇಪರ್ಗಳಿಗೆ ಬೇರೆ ಬೇರೆ ಮಾರ್ಕ್ಸ್ ಬೀಳ್ತಾರೆ. ವ್ಯಾಲ್ಯೂಯೇಷನ್ ಎಲ್ಲರೂ ಸಮಾನ ನೋಡ್ಕೊಳ್ಳಿ. ಒಬ್ಬರು ಅಕ್ಷರಕ್ಕೆ ಇಂಪಾರ್ಟೆಂಟ್ ಕೊಟ್ಟರೆ, ಕೆಲವರು ವಿಷಯಕ್ಕೆ ಇಂಪಾರ್ಟೆಂಟ್ ಕೊಡ್ತಾರೆ, ಕೆಲವರು ಪಾಯಿಂಟ್ಸಿಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಎಲ್ಲರ ಮಾರ್ಕ್ಸು ಬೇರೆ ಬೇರೆ. ಒಂದು ಪೇಪರ್ ವ್ಯಾಲ್ಯೂಯೇಷನ್ ಮಾಡಲಿಕ್ಕಾಗೋದಿಲ್ಲ. ಈ ಅಸಂಖ್ಯ ಜನರ ವ್ಯಾಲ್ಯೂಯೇಷನ್ ಮಾಡಿ ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ ಅಂತಿಕೊಂಡಂತೆ ಏನಾದರೂ ಮಾಡಲಿಕ್ಕಾಗ್ತದೆ? ಇಲ್ಲ. ಪರಮಾತ್ಮ ಹೇಳ್ತಾನೆ, ಮಯಾ ಸೃಷ್ಟಂ.
ನಿಮಗೆ ಈ ಕಾರವಾರ ಮಾಡಲಿಕ್ಕೆ ಹೋಗಬೇಡಿ. ನಾನು ಹುಟ್ಟುವಕ್ಕಿಂತ ಮೊದಲು ನಿಮ್ಮ ಗುಣಕರ್ಮಗಳನ್ನು ನೋಡಿಕೊಂಡು ಆಯಾ ವರ್ಣದಲ್ಲಿ ಹುಟ್ಟಿಸಿದ್ದೇನೆ. ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ನೀನು ಮಾಡೋದು ಪಾರ್ಶಾಲಿಟಿಯಲ್ಲೇನು? ಒಬ್ಬರನ್ನು ಶ್ರೇಷ್ಠ, ಒಬ್ಬರನ್ನು ಕನಿಷ್ಠ. ಭಗವಂತ ಅಂತಾನೆ ಶ್ರೇಷ್ಠ ಕನಿಷ್ಠ. ಯಾರು ಹೇಳಿದ್ರು ನಿಮಗೆ? ಪ್ರತಿಯೊಬ್ಬ ವರ್ಣದವರಿಗೂ ತನ್ನ ವರ್ಣ ಶ್ರೇಷ್ಠ. ವರ್ಣದಿಂದ ಯಾವನೂ ಶ್ರೇಷ್ಠನಾಗೋದಿಲ್ಲ. ಮನುಷ್ಯರಲ್ಲಿ ಶ್ರೇಷ್ಠತ್ವ ಬರುತ್ತದೆ ಅವನಲ್ಲಿದ್ದ ಗುಣಗಳಿಂದ, ಅವನು ಮಾಡತಕ್ಕಂಥ ಸತ್ಕರ್ಮಗಳಿಂದ. ಬ್ರಾಹ್ಮಣನಾಗಿ ಸಂಧ್ಯಾ ವಂದನೆಯನ್ನು ಮಾಡದೇ ಇದ್ದರೆ, ದಿನಕ್ಕೆ ಒಂದು 4 ಸಲ ನಾರಾಯಣ ಕೃಷ್ಣ ಗೋವಿಂದ ಅಂತಂದು ತನ್ನ ಕರ್ತವ್ಯ ಮಾಡುವ ಶೂದ್ರ ಏಕೆ ವರ್ಣಬಾಹಿರನಾದ ಚಾಂಡಾಲ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತೇಳಿ ಭಾಗವತ ಹೇಳ್ತಾರೆ. ಜಗತ್ತಿನಲ್ಲಿ ವರ್ಣಾಶ್ರಮ ಧರ್ಮದಿಂದ ಜಗಳ ನಡೆಸ್ತಾರೆ. ಇವರೆಲ್ಲ ಬ್ರಾಹ್ಮಣರನ್ನು ಶ್ರೇಷ್ಠ ಮಾಡಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ತಿಳ್ಕೊಂಡಂತ ಅಲ್ಲ. ಇದಕ್ಕೂ ಸಮಾಜಕ್ಕೂ ಏನೂ ಸಂಬಂಧವಿಲ್ಲ. ಅರ್ಥ ಮಾಡಿಕೊಳ್ಳಿ. ಸೋಷಿಯಾಲಜಿಸ್ಟ್, ಕಮ್ಯುನಿಸ್ಟ್ ಈ ಜಗಳ ಹಚ್ಚಿದಿರ್ತಕ್ಕಂಥವರು. ಪ್ರತಿಯೊಂದು ವರ್ಣ ವ್ಯಕ್ತಿಯು ತನ್ನ ಸಾಧನೆಯ ದೃಷ್ಟಿಯಿಂದ ತಾನು ಶ್ರೇಷ್ಠ. ಇಲ್ಲ, ಶೂದ್ರನಿಗೆ ಸೇವೆ ಕೊಟ್ಬಿಟ್ಟಿದ್ದೀರಿ, ಎಂಥ ಎಕ್ಸ್ಪ್ಲಾಯಿಟೇಷನ್ನು. ಯಾರು ಹೇಳಿದ್ರು ನಿಮಗೆ? ಸೇವಾ ಅಂದರೆ ಏನರ್ಥ? ಸೇವಾ ಅಂದರೆ ಅನುಕೂಲ ಅಂತ ಅರ್ಥ. ಅವರಿಗೆ ಅನುಕೂಲ ಮಾಡಿಕೊಡೋದು ಅಂತ ಅರ್ಥ. ತಸ್ಯ ಆನುಕೂಲ್ಯನಂತ ಪ್ರತಿಯೊಂದು ಕಡೆಯಲ್ಲಿಯೂ 3 ವರ್ಣದವರಿಗೆ ಅನುಕೂಲನಾಗಿರುವಂತೆ ಅಂತ ಹೇಳಿದ್ದಾರೆ. ಅನುಕೂಲನಾಗಿರು ಅಂದರೆ ಏನರ್ಥ? ಈಗ ಬ್ರಾಹ್ಮಣನಿಗೆ ಆಶ್ರಮಗಳು ಬೇಕು, ಯಜ್ಞ ಆಗಾದ್ಮೇಲೆ ಯಜ್ಞಶಾಲೆ ಬೇಕು. ಅದನ್ನು ಕಟ್ಟಿಕೊಡ್ತಕ್ಕಂಥವನು ಶೂದ್ರ. ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಶೂದ್ರ. ಕಡಿಮೆ ಇದೆ. ಹಾಗಾದರೆ ಸಿವಿಲ್ ಇಂಜಿನಿಯರ್ ಎಲ್ಲ ಕನಿಷ್ಠರೇ. ಆ ನಂತರ ಕ್ಷತ್ರಿಯರಿಗೆ ಶಸ್ತ್ರಾಸ್ತ್ರಗಳು ಬೇಕು, ಬಾಣ, ಬಿಲ್ಲು ಇತ್ಯಾದಿಗಳು. ಇದನ್ನು ತಯಾರು ಮಾಡಿಕೊಡ್ತಕ್ಕಂಥ ಇಂಜಿನಿಯರಿಂಗ್, ಆರ್ಡಿನೆನ್ಸ್ ಫ್ಯಾಕ್ಟ್ರಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದು ಶೂದ್ರನ ಕೆಲಸ. ಹಾಗೆ ಮೆಕ್ಯಾನಿಕ್ ಇಂಜಿನಿಯರ್ಲು ಕನಿಷ್ಠರೇ. ವೈಶ್ಯನಿಗೇನು ಬೇಕು? ತನ್ನ ಕೃಷಿ ಮಾಡಿದ ಪದಾರ್ಥ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗಬೇಕು. ಅವನಿಗೆ ಗಾಡಿಯೋ ಅಥವಾ ಇನ್ನೊಂದು ಮೋಟರ್ ಇರಲಿಲ್ಲ, ಟಾಂಗಾನೋ, ಎತ್ತಿನ ಗಾಡಿಯೋ, ಎಳೆಯೋ ಗಾಡಿಯೋ ಏನೋ ಮಾಡಿಕೊಡ್ಬೋದು. ಮೊಬೈಲ್ ಇಂಜಿನಿಯರಿಂಗ್, ಇದು ಶೂದ್ರನ ಕೆಲಸ. ಏನು ಕಡಿಮೆ ಇದೆ? ಹಿಂದಿನ ಕಾಲದಲ್ಲಿ ರಾಜರು ಅವರ ಹೆರಿಡಿಟಿಯಿಂದ ಆ ವಿದ್ಯೆ ಅವ್ರಿಗೆ ಬರ್ತಿತ್ತು ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಆಯಾ ರೀತಿಯಾದ ಉಪಜೀವನ ಕೊಟ್ಟು ಸಮಾಜದಲ್ಲಿ ಎಲ್ಲರಿಗೂ ಒಂದು ಮರ್ಯಾದೆ ಇತ್ತು. ಶ್ರೇಷ್ಠತೆ ಕನಿಷ್ಠತೆ ಹುಟ್ಟಿನಿಂದ ಇಲ್ಲ. 1000 ಸಲ ಭಗವಂತ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಮುಂದೆ ಹೇಳ್ತಾನೆ ಪರಮಾತ್ಮ 17ನೇ ಅಧ್ಯಾಯದಲ್ಲಿ, ನಾನು ಮಾಡಿದ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಹಿಂದಿನ ಜನ್ಮದ ಕರ್ಮಾನುಸಾರವಾಗಿರ್ತಕ್ಕಂಥ ಹುಟ್ಟಿನ ವರ್ಣ. ಆದರೆ ಶ್ರೇಷ್ಠತೆ ಬ್ರಾಹ್ಮಣನಲ್ಲಿರ್ತಕ್ಕಂಥ ಗುಣಗಳು ಯಾವನಲ್ಲಿವೆ ಅವನು ಶ್ರೇಷ್ಠ. ಕ್ಷತ್ರಿಯ ಗುಣದಲ್ಲಿ ಯಾವುದಿದೆ ಅವನು ನಂಬರ್ 2. ಈ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠತೆ ಕನಿಷ್ಠತೆಗಳು ತಮ್ಮ ವರ್ಣ ಬಿಟ್ಟು ಇನ್ನೊಂದು ಏನಾದ್ರು ಕಾರವಾರ ಮಾಡಿದರೆ ಅವರು ಕನಿಷ್ಠರು. ಆದ್ದರಿಂದಾಗಿ ಚಾತುರ್ವರ್ಣ ಎಂದೂ ಡಿಸ್ಕ್ರಿಮಿನೇಷನಿಗೆ ಕಾರಣವಲ್ಲ. ಇದನ್ನು ತಲೆಯಲ್ಲಿ ಹಾಕಿದವರು ಬ್ರಿಟಿಷರು, ಆನಂತರ ಸೋಷಿಯಾಲಜಿಸ್ಟರು, ಆನಂತರ ಕಮ್ಯುನಿಸ್ಟರು. ಎಲ್ಲಿ ಬ್ರಾಹ್ಮಣ ಮೇಲೆ ಬರ್ತಾನೋ ಬ್ರಾಹ್ಮಣ ಎಲ್ಲ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾನೆ. ಏನು ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ? ಬ್ರಾಹ್ಮಣ ಆವತ್ತಿನಿಂದ ಇವತ್ತಿನವರೆಗೂ 3%. ಈಗ ಬ್ರಾಹ್ಮಣ ಜಗತ್ತಿನಲ್ಲಿ 1.5% ಇದ್ದಾನೆ. 1.5% ಬ್ರಾಹ್ಮಣ ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಆಗ್ತದೆ? ಇಲ್ಲ. ಎಕ್ಸ್ಪ್ಲಾಯಿಟೇಷನ್ನಿಗೆ ಕಾರಣ ಅಧಿಕಾರ, ದುಡ್ಡು. ಯಾರ ಕೈಯಲ್ಲಿಯೂ ಬರಲಿ. ನಾಳೆ ಪ್ರೈಮ್ ಮಿನಿಸ್ಟರ್ ಮುಲಾಯಂ ಸಿಂಗ್ ಆದರೂ ಅವನು ಅಷ್ಟೇ ಎಕ್ಸ್ಪ್ಲಾಯಿಟೇಷನ್ ಮಾಡೋನೆ. ಮಾಯಾವತಿ ಆದರೂ ಹೆಸರಾಗಿ ತೆಗೆದುಕೊಳ್ಳೋದು ಬೇಡ, ತಪ್ಪು. ಯಾರು ಬಂದರೂ ಅಧಿಕಾರ. ಮೋದಿಯಂತೆ ಒಬ್ಬ ತ್ಯಾಗಿ, ಒಬ್ಬ ಸನ್ಯಾಸಿ, ಅವ್ನು ಹೇಳ್ಕೊತಾನೆ ನಾನು ಫಕೀರ್ ಅಂತೇಳಿ. ಒಂದು ಜೋಳಿ ಹಾಕ್ಕೊಂಡು ಬಂದಿದ್ದೇನೆ, ಅದನ್ನು ಹಿಡ್ಕೊಂಡು ಹೋಗ್ಬಿಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಅಂಥ ವ್ಯಕ್ತಿಗಳು ತಾವು ಆಶೆ ಇಲ್ಲದೆ ದೇಶಕ್ಕೋಸ್ಕರ ದುಡಿಬಹುದು. ಆದರೆ ಉಳಿದ ವ್ಯಕ್ತಿಗಳು ಇಲ್ಲಿವರೆಗೂ ನಾವು ನೋಡಿರ್ತಕ್ಕಂಥದ್ದು ಹಣಕ್ಕೋಸ್ಕರ ಮಿನಿಸ್ಟರ್ ಆಗ್ತಾರೆ, ಹಣಕ್ಕೋಸ್ಕರ ಮಂತ್ರಿಗಳಾಗ್ತಾರೆ. ಅಂಥವರಿಂದ ಏನು ಪ್ರಯೋಜನವಿಲ್ಲ. ಹಣ ಮತ್ತು ಅಧಿಕಾರ ಎಕ್ಸ್ಪ್ಲಾಯಿಟೇಷನ್ಗೆ ಕಾರಣ ಹೊರತು ಯಾವ ವರ್ಣವೂ ಎಕ್ಸ್ಪ್ಲಾಯಿಟೇಷನ್ಗೆ ಕಾರಣವಲ್ಲ. ಈ ಮಾತನ್ನು ನಾನು ಅನೇಕ ಸಲ ಪೇಜಾವರ ಶ್ರೀಗಳ ವಿರುದ್ಧ ಸಭೆಯಲ್ಲಿ, ನಮ್ಮ ಸ್ವಾಮಿಗಳಿದ್ದ ಸಭೆಯಲ್ಲಿ, ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಸಭೆಯಲ್ಲಿ ಇದೇ ಮಾತನ್ನು ಹೇಳಿದ್ದೇನೆ. ಪರಮಾತ್ಮನ ಪ್ರತಿಯೊಂದು ವರ್ಣ
ಅವನನ್ನು ಪೂಜೆ ಮಾಡುವ ವಿಧಾನ. ಬ್ರಾಹ್ಮಣನಿಗೆ ಯಜ್ಞಯಾಗಾದಿಗಳಿಂದ ಪೂಜೆ ಮಾಡು ಅಂತ ಹೇಳ್ದ. ಕ್ಷತ್ರಿಯನಿಗೆ ಪ್ರಜಾರಕ್ಷಣೆಯಿಂದ ನೀನು ನನ್ನ ಪೂಜೆಯನ್ನು ಮಾಡು ಅಂತ ಹೇಳ್ದ. ವೈಶ್ಯನಿಗೆ ಕೃಷಿ ಗೋರಕ್ಷ ಈ ರೀತಿಯಾಗಿ ಜನರಿಗೆ ಅನುಕೂಲ ಮಾಡಿಕೊಡು, ಇದೇ ನನ್ನ ಪೂಜೆ ಅಂತ ಹೇಳ್ದ. ಶೂದ್ರನಿಗೆ ಇವರೆಲ್ಲರಿಗೂ ಏನು ಅನುಕೂಲತೆ ಬೇಕು, ಬ್ಯಾಕ್ ಆಫೀಸ್ ಕಾರ್ಯ ಅಂತ ತಗೊಂಡಂತಿದೆ, ಅದನ್ನು ಮಾಡಿಕೊಡು, ನಾನು ಇನ್ಮೇಲೆ ಒಲಿತೇನೆ ಅಂತ ಹೇಳ್ದ. ಒಲಿಯೋದು ಎಲ್ಲರ ಮೇಲೆಯೂ ಭಗವಂತ. ಶಬರಿ ಮೇಲೂ ಒಲಿತಾನೆ, ಆನಂತರ ನಾರದರ ಮೇಲೂ ಒಲಿತಾನೆ. ಆದ್ದರಿಂದಾಗಿ ಇಂಥ ಒಂದು ಚಾತುರ್ವರ್ಣದಿಂದ ಭಗವಂತನ ಆರಾಧನೆ ಮಾಡಿ ತಮ್ಮ ಜೀವನದಲ್ಲಿ ಸಫಲತೆ ಪಡೆಯಲು ಯೋಗ್ಯವಾಗಿರ್ತಕ್ಕಂಥ ವರ್ಣಾಶ್ರಮದಿಂದ ಯುಕ್ತವಾಗಿರ್ತಕ್ಕಂಥ ದೇಶ ಭಾರತ ದೇಶ. ಇವತ್ತು ಇನ್ನೂ ಎಷ್ಟೇ ಎಕ್ಸ್ಪ್ಲಾಯ್ಟೇಷನ್ ಆಯಿತು, ಎಷ್ಟೇ ಹೊಲ ಕಸ್ಕೊಂಡ್ರು, ರಿಸರ್ವೇಷನ್ ಬಂತು, ಮತ್ತೊಂದು ಬಂತು, ಮುಗಿದೊಂದು ಬಂತು, ಆದರೂ ಇವತ್ತಿಗೂ ತಮ್ಮ ತಮ್ಮ ವರ್ಣದ ಕಾರ್ಯಗಳನ್ನು ಮಾಡಿಕೊಂಡಿರ್ತಕ್ಕಂಥವ್ರಂತ ಇದ್ದಾರೆ. ಕ್ಷತ್ರಿಯ ವೈಶ್ಯ ಜನದಲ್ಲಿ ಲುಪ್ತತೆ ಆದರೂ ಕೂಡ ಬ್ರಾಹ್ಮಣ ಶೂದ್ರ ಎರಡೂ ವರ್ಣ ಇವತ್ತಿಗೂ ಸುರಕ್ಷಿತವಾಗಿ ಉಳಿದಿದೆ. ಇಂಥ ಒಂದು ಶ್ರೇಷ್ಠತೆ ಭಾರತ ದೇಶದ್ದು. 5ನೇದ್ದು, 6ನೇದ್ದು, 7ನೇದ್ದು, 12ನೇದ್ದು, ಆನಂತರ ಒಂದಲ್ಲ ಎರಡಲ್ಲ 14ನೇದ್ದು, 15ನೇ ವೈಶಿಷ್ಟ್ಯತೆ ಭಾರತ ದೇಶದ್ದಿದೆ. ಭಗವಂತ ಹೇಳ್ತಕ್ಕಂಥವನಿದ್ದಾನೆ, ಇವತ್ತು ನಾವು 4 ಕೇಳಿದ್ದೇವೆ, 5ನೇದರಿಂದ ಏನಿರ್ಬೋದು ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ಕೇಳಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇಂಥ ಭಾರತ ದೇಶ ಬಿಟ್ಟು ಹೋಗಬೇಡಿ. ದುಡ್ಡಿಗೋಸ್ಕರ ಯಾಕೆ ಅಷ್ಟು ದೂರ ಹೋಗಿ ಯಾರದೋ ಜಿ ಅಂತಂದು ಯಾರ ಕಾಲಿಗೋ ಬಿದ್ದು ಯಾವುದೋ ರೀತಿಯಾಗಿರ್ತಕ್ಕಂಥದ್ದು ಯಾಕೆ ಮಾಡಬೇಕು? ಇಲ್ಲಿದ್ದದ್ದೇ ಸಾಕು. ಇಲ್ಲಿ ಅನುಕೂಲ, ಸಾಧನೆಗೆ ಬಹಳ ಅನುಕೂಲ ಇದೆ, ಅನೇಕ ಸಲ ಹೇಳಿದ್ದೇನೆ. ಆದರೆ ಇವತ್ತಿನ ದಿವಸ ಅತ್ಯಂತ ದುರ್ದೈವದ ಸಂಗತಿ, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ಯುವಕನಿಗೂ ನಾನು ಇಂಜಿನಿಯರ್ ಆಗಬೇಕು, ಫಾರಿನ್ಗೆ ಹೋಗಬೇಕು, ಇದೊಂದೇ ಕನಸು. ಎಷ್ಟು ಜನರಿಗೆ ತಂದೆ ತಾಯಿ ಹೇಳಿಕೊಟ್ಟಿದ್ದಾರೆ ಬಾಲ್ಯದಲ್ಲಿ, ನೀನು ಒಳ್ಳೆಯ ಬ್ರಾಹ್ಮಣನಾಗಿರು, ಮೋಕ್ಷ ಪಡೆ. ನಿನ್ನ ಗೋಲ್ ಮೋಕ್ಷ ಅಲ್ಲ, ನಿನ್ನ ಗೋಲ್ ಫಾರಿನ್. ಹಣ ಗಳಿಸಲಿಕ್ಕೆ ಏನಾದರೂ ಸಂಶೋಧನೆ ಮಾಡಲಿಕ್ಕೆ ಹೋಗಿ ಹಣ ಗಳಿಸಲಿಕ್ಕೆ ನಮ್ಮ ದೇಶದಲ್ಲೂ ಗಳಿಸ್ಬೋದು. ವಿದೇಶದ ಅವಕಾಶಗಳನ್ನು ಬಿಟ್ಟು ಇಲ್ಲೇ ಇದ್ದವರು ಭಾಳ ಸುಖಿಯಾಗಿದ್ದಾರೆ. ವೈಯಕ್ತಿಕವಾದ ಮಾತನ್ನು ಆಡಬಾರ್ದು. ಸುಮಾರು 40 ವರ್ಷಗಳ ಹಿಂದೆ ನಾನು ಹೇಳ್ತಕ್ಕಂಥದ್ದು 1973, 40ಕ್ಕಿಂತ ಹೆಚ್ಚು, ಲಂಡನ್ನಲ್ಲಿ ಭಾರತೀಯ ವಿದ್ಯಾಭವನಕ್ಕೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಒಬ್ಬ ವ್ಯಕ್ತಿಗಳು ನನಗೋಸ್ಕರ ಅದನ್ನು ಪ್ರಯತ್ನ ಮಾಡಿ ಆ ರೀತಿಯಾಗಿ ರಿಸರ್ವೇಷನ್ ಮಾಡಿಸಿದ್ರು. ಆದರೆ ನನಗೆ ಪ್ರಮಾಣಗಳು ಸಿಗಲಿಲ್ಲ. ಗುರುಗಳು ಬೇಡ ಅಂದರೂ ಬಿಟ್ಟೆ. ಆಗಿನ ಕಾಲಕ್ಕೆ ಎಲ್ಲಿ ಯಾವಾಗ ನಾನಿಲ್ಲಿ ಕೇವಲ 900 ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದೆ, ಆಗ ನನಗೆ ಲಂಡನ್ನಲ್ಲಿ 30,000 ರೂಪಾಯಿ ಸಂಬಳ ಇತ್ತು, 72, 73ಯಲ್ಲಿ. ಆದರೆ ಧರ್ಮ ಬಿಟ್ಟು ಹೋಗೋದು ಸರಿಯಲ್ಲ ಅಂತಕೊಂಡು ಹೋಗಲಿಲ್ಲ. ನನಗಿಲ್ಲಿ ಏನೂ ದೇವರ ಕಡಿಮೆ ಮಾಡಿಲ್ಲ, ಇನ್ನೂ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾನೆ ಧರ್ಮದಿಂದ ಇದ್ದದರಿಂದಾಗಿ. ಆದ್ದರಿಂದ ಅನಿವಾರ್ಯತೆ ಇದ್ದರೆ ಮಾತ್ರ, ಹಣಕ್ಕೋಸ್ಕರ ಹೋಗಬೇಡಿ. ಏನಾದರೂ ಕಲೀಲಿಕ್ಕೆ ಹೋಗ್ಬೋದು ಅಂತಂದರೆ ಅನಿವಾರ್ಯತೆ ಇದ್ದರೆ, ಅಥವಾ ಯಾವುದಾದ್ರು ನೌಕರಿಯಲ್ಲಿದ್ದು ಅನಿವಾರ್ಯತೆ ಇದ್ದರೆ ಅದನ್ನು ಹೋಗ್ಬೋದು. ಅಂದರೆ ಪರ್ಮಿಷನ್ ಕೊಡಲಿಕ್ಕೆ ನನಗೇನಲ್ಲ, ಸರಿ ಶಾಸ್ತ್ರ ಅಂತೂ ಬೇಡ ಅಂತ ಹೇಳಿದೆ. ಆದರೆ ಇದ್ದವರು ಕೂಡ ಅನುಕೂಲ ಮಾಡಿಕೊಂಡು ಬೇಗನೆ ನಿಮ್ಮ ದೇಶಕ್ಕೆ ಬನ್ನಿ, ಕರ್ಮಭೂಮಿಗೆ ಬನ್ನಿ. ಕರ್ಮಭೂಮಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಾಧನೆಗೆ ಅನುಕೂಲಕರವಾಗಿರ್ತಕ್ಕಂಥದ್ದು, ನೀವು ಇರ್ತಕ್ಕಂಥದ್ದು ಸ್ವರ್ಗ. ಸುಖದಿಂದ ಇದ್ದೀರಿ, ಬೇಕಾದಷ್ಟಿದೆ. ಆದರೆ ನಿಮ್ಮ ಪುಣ್ಯ ಖರ್ಚು ಆಗ್ತಾ ಇದೆ, ದಿನವೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮ ದೇಶಕ್ಕೆ ಬಂದು ಇಲ್ಲೇ ಇದ್ದು ವಿಶೇಷವಾದಂಥ ಸಾಧನೆ ಮಾಡಿ, ಈಗ ಇದ್ದಲ್ಲಿಯೂ ಕೂಡ ಸಾಧನೆಯನ್ನು ಮುಂದುವರಿಸಿ. ಉಳಿದದ್ದನ್ನು ನಾಳಿನ ದಿವಸ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು.